ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತಿನ ದಿನಗಳಲ್ಲಿ ಯುವ ಜನತೆ ದೈಹಿಕ ಕ್ಷಮತೆಯನ್ನ ಬಿಟ್ಟು ಸ್ವಲ್ಪ ಮಾದಕ ದ್ರವ್ಯದ ಕಡೆಗೆ ಆಕರ್ಷಣೆಯಾಗಿ ತಮ್ಮ ಜೀವನವನ್ನ ನಷ್ಟ ಮಾಡಿಕೊಳ್ಳುವುದನ್ನು ನೋಡ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರೆಲ್ಲ ದೈಹಿಕವಾಗಿ ಆರೋಗ್ಯವಂತರೇ ಆಗಿದ್ರು. ಯಾಕೆ ಅಂತ ಹೇಳಿದ್ರೆ, ಮತ್ತು ಮಾದಕ ವ್ಯಸನಗಳಿಗೆ ಅವರು ಬಲಿಯಾಗ್ತಿರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅವರಲ್ಲಿ ದೈಹಿಕ ಕ್ಷಮತೆ. ಪ್ರತಿನಿತ್ಯ ಎಷ್ಟೋ ಕಿಲೋಮೀಟರ್ಗಳು ನಡೀತಾ ಇದ್ರು. ಜೀವನದಲ್ಲಿ ಅವರು ತಮ್ಮನ್ನು ತಾವು ಸಂಪೂರ್ಣವಾಗಿ ಆಕ್ಟಿವ್ ಇಟ್ಕೊಳ್ತಾರೆ. ಆದ್ರೆ ಇವತ್ತಿನ ಯುವ ಜನಾಂಗ ಸ್ವಲ್ಪ ಇನ್ಆಕ್ಟಿವ್ ಆಗ್ತಾ ಇದ್ದಾರೆ. ಅಂದ್ರೆ ನಮ್ಮಲ್ಲಿ ದೈಹಿಕ ಆಕ್ಟಿವಿಟೀಸ್ಗಳು ಕಮ್ಮಿ ಆಗ್ತಾ ಉಂಟು, ವ್ಯಾಯಾಮ ಕಮ್ಮಿ ಆಗ್ತಾ ಉಂಟು. ಸ್ವಾಭಾವಿಕವಾಗಿ ಎಲ್ಲರೂ ಮೊಬೈಲ್ ನ ದಾಸನಾಗ್ತಾ ಇದ್ದಾರೆ. ಪ್ರತಿನಿತ್ಯ ನಾವು ಜಡತ್ವವನ್ನು ಹೊಂದ್ತಾ ಇದ್ದೇವೆ. ಈ ದೃಷ್ಟಿಯಲ್ಲಿ ಯುವ ಜನಾಂಗದಲ್ಲಿ ಮಾದಕ ವ್ಯಸನಿಗಳಾಗಬೇಡಿ, ನೀವು ಒಳ್ಳೆಯ ಅಭ್ಯಾಸಗಳನ್ನ ರೂಢಿಸಿಕೊಳ್ಳಿ ಹೇಳುವಂತಹ ಕಲ್ಪನೆಯೊಂದಿಗೆ, ವ್ಯಸನ ಮುಕ್ತ ಭಾರತವನ್ನು ನಿರ್ಮಿಸುವಂತಹ ಕಲ್ಪನೆಯೊಂದಿಗೆ ವ್ಯಾಯಾಮ್ ಜಿಮ್ ಮತ್ತು ರೋಟರಿ ಕ್ಲಬ್ ಬೆಳ್ತಂಗಡಿ ಹಾಗೂ ಹಲವು ಸಂಘ ಸಂಸ್ಥೆಗಳನ್ನು ನಾವು ಸೇರಿಕೊಂಡು ಇವತ್ತು ಒಂದು ಉತ್ತಮವಾದಂತಹ ಉಜಿರೆ ರೈನಥಾನ್ ಹೇಳುವಂತಹ ಕಾರ್ಯಕ್ರಮವನ್ನ ಸಂಘಟಿಸುವ ಹೇಳುವ ಆಲೋಚನೆಯನ್ನ ಮಾಡಿ ಆ ಬಗ್ಗೆ ಒಂದು ಕಮಿಟಿಯನ್ನ ರಚನೆ ಮಾಡಿಕೊಂಡು 29/6/2025 ಆದಿತ್ಯವಾರದಂದು ರೈನಥಾನ್ ಹೇಳುವಂತಹ ಒಂದು ಮ್ಯಾರಥಾನ್ ಸ್ಪರ್ಧೆಯನ್ನ ಹಮ್ಮಿಕೊಂಡಿದ್ದೇವೆ. ಈ ಸ್ಪರ್ಧೆಯ ಬಗ್ಗೆ ಎಲ್ಲ ಬಂಧುಗಳಿಗೂ ಸಾರ್ವಜನಿಕರಿಗೂ ಮಾಹಿತಿಯನ್ನ ನೀಡಬೇಕು ಹೇಳುವಂತಹ ದೃಷ್ಟಿಯಿಂದ ನಾವು ಇವತ್ತು ಈ ಕಾರ್ಯಕ್ರಮವನ್ನ, ಈ ಪತ್ರಿಕಾಗೋಷ್ಠಿಯನ್ನ ಹಮ್ಮಿಕೊಂಡಿದ್ದೇವೆ. ಬಹಳ ಮುಖ್ಯವಾಗಿ ನಮಗೆ ಸಂತೋಷ ಏನು ಅಂತ ಹೇಳಿದ್ರೆ, ಈ ಪತ್ರಿಕಾಗೋಷ್ಠಿಯ ಭಾಗವಹಿಸಿರುವಂತಹ ಪತ್ರಿಕಾ ಮಾಧ್ಯಮದ ಮಿತ್ರರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಸಹಭಾಗಿಗಳಾಗಿ ನಮ್ಮ ಕಾರ್ಯಕ್ರಮವನ್ನ ಮೆಚ್ಚುಗೆ ಸೂಚಿಸಿದ್ದು ನಮ್ಗೆ ಅತ್ಯಂತ ಸಂತಸದ ಸಂಗತಿಯನ್ನ ತಂದಿದೆ. ಈ ನಿಟ್ಟಿನಲ್ಲಿ ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನ ಪ್ರಾರಂಭಿಸ್ತಾ ಇದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವಂತಹ ರೈನಥಾನ್ ಆರ್ಗನೈಸಿಂಗ್ ಕಮಿಟಿಯ ಚೇರ್ಮನ್ ಆಗಿರುವಂತಹ ಪ್ರವೀಣ್ ಗೋರೆ ಅವರಿಗೆ ಎಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ರೋಟರಿ ಕ್ಲಬ್ ಬೆಳ್ತಂಗಡಿ ಇದರ ಕ್ರಿಯಾಶೀಲ ಕಾರ್ಯದರ್ಶಿಗಳಾಗಿರುವಂತಹ ರೊಟೇರಿಯನ್ ಸಂದೇಶ್ ರಾವ್ ಇವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದ ಶಕ್ತಿ ಮತ್ತು ಈ ಕಾರ್ಯಕ್ರಮವನ್ನ ಸಂಘಟಿಸುವಲ್ಲಿ ಸರ್ವ ರೀತಿಯಲ್ಲಿ ಸಹಕಾರವನ್ನ ನೀಡ್ತಾ ಇರುವಂತಹ ಬದುಕು ಕಟ್ಟೋಣ ಬನ್ನಿ ಸಂಸ್ಥೆಯ ಸಂಚಾಲಕರು ಆಗಿರುವಂತಹ ಮೋಹನ್ ಕುಮಾರ್ ಇವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮವನ್ನ ಸಂಘಟಿಸಿದ ತಕ್ಷಣ ತಮ್ಮ ಸಂಪೂರ್ಣ ಬೆಂಬಲ ಮತ್ತು ಸಹಕಾರವನ್ನ ಸೂಚಿಸಿರುವಂತಹ ನನ್ನ ಸಹಪಾಠಿಯೂ ಆಗಿರುವಂತಹ ಬದುಕು ಕಟ್ಟೋಣ ಬನ್ನಿ ಸಂಸ್ಥೆಯ ಅವಿಭಾಜ್ಯ ಅಂಗವೂ ಆಗಿರುವಂತಹ ಮತ್ತು ಉಜಿರೆಯಲ್ಲಿ ಒಳ್ಳೆಯ ಉದ್ಯಮವನ್ನ ನಡೆಸ್ತಾ ಇರುವಂತಹ ರಾಜೇಶ್ ಪೈ ಇವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ನಮ್ಮ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಉಜಿರೆಯಲ್ಲಿ ಒಂದು ಹೋಟೆಲ್ ಇಂಡಸ್ಟ್ರಿಯನ್ನ ಪ್ರಾರಂಭ ಮಾಡಿ ಒಂದು ವಿಶೇಷವಾಗಿ ಜನರಿಗೆ ಸೇವೆಯನ್ನ ಕೊಟ್ಟು ಇವತ್ತು ಮನೆ ಮಾತಾಗಿರುವಂತಹ ಒಂದು ಸಂಸ್ಥೆ ಇದ್ರೆ ಅದು ಓಷನ್ ಪರ್ಲ್ ಸಂಸ್ಥೆ. ಓಷನ್ ಪರ್ಲ್ ಸಂಸ್ಥೆಯವರು ಮತ್ತು ಕಾಶಿ ಪ್ಯಾಲೇಸ್ ಇವರು ಜೊತೆಯಾಗಿ ಈ ಕಾರ್ಯಕ್ರಮಕ್ಕೆ ದೊಡ್ಡ ಬೆಂಬಲವನ್ನ ಸೂಚಿಸಿದ್ದಾರೆ. ಶ್ರೀಯುತ ಉದಯ ಶೆಟ್ಟಿ, ಮ್ಯಾನೇಜರ್ ಓಷನ್ ಪರ್ಲ್ ಇವರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಯೋಚನೆ ಈ ವ್ಯಾಯಾಮ್ ಜಿಮ್ ನಲ್ಲಿ ಪ್ರಾರಂಭ ಆದದ್ದು. ಈ ವ್ಯಾಯಾಮ್ ಜಿಮ್ ನ ಮಾಲಕರು, ಸಂಸ್ಥಾಪಕರು, ಟ್ರೈನರ್ ಆಗಿರುವಂತಹ ಶಿಶಿರ್ ರಘುಚಂದ್ರ ಮತ್ತು ಕಾರ್ಯದರ್ಶಿಗಳನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಈ ಎಲ್ಲ ಒಟ್ಟು ವ್ಯವಸ್ಥೆಯನ್ನ, ಲೆಕ್ಕಾಚಾರಗಳನ್ನ ಮತ್ತು ಸಂಘಟನೆಯನ್ನ ಮಾಡ್ತಾ ಇರುವಂತಹ ಅನೂಪ್ ಜೈನ್ ಇವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮುಂದಿನ ವರ್ಷದ ರೋಟರಿಯ ಅಧ್ಯಕ್ಷರ ಚುಕ್ಕಾಣಿಯನ್ನ ಹಿಡಿಯಲಿರುವಂತಹ ಕಾರ್ಯಕ್ರಮದಲ್ಲಿ ಮುಂದಿನ ವರ್ಷ ನಮಗೆ ಬಲವನ್ನ ತುಂಬಲಿರುವಂತಹ ರೊಟೇರಿಯನ್ ಪ್ರಕಾಶ್ ಪ್ರಭು ಇವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮ್ಮ ಆಮಂತ್ರಣವನ್ನ ಮನ್ನಿಸಿ ಆಗಮಿಸಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಒಂದೇ ಮಾತಿನಲ್ಲಿ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ದೃಶ್ಯ ಮಾಧ್ಯಮದ ಮಿತ್ರರಿದ್ದಾರೆ, ಅವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಜಿಮ್ ನ ಇನ್ಮೇಟ್ಸ್ ಗಳು ನಮ್ಮ ಜೊತೆ ಇದ್ದಾರೆ. ಎಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ನಮ್ಮ ಆರ್ಗನೈಸಿಂಗ್ ಕಮಿಟಿಯ ಚೇರ್ಮನ್ ಅವರು ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದಾರೆ. ಮೈಕ್ ಯೂಸ್ ಮಾಡಿ. ಅದೇ ಮೈಕ್ ಯೂಸ್ ಮಾಡಿ. ಹಲೋ, ಓಕೆ. ಎಲ್ಲರಿಗೂ ನಮಸ್ಕಾರ. ನಾವು ಜಿಮ್ನಲ್ಲಿ ಎಲ್ಲರೂ ಸೇರಿ ಒಮ್ಮೆ ಸಣ್ಣ ರೇಸ್ ಆಯೋಜನೆ ಮಾಡುವ ಅನ್ನೋ ಒಂದು ವಿಚಾರದಿಂದ ಶುರುವಾದ ಈ ಯೋಜನೆ ಇವತ್ತು ಇಷ್ಟು ದೊಡ್ಡ ರೂಪ ಪಡ್ಕೊಂಡಿದೆ.
ಒಂದು ಹೇಗೂ ನಾವು ಎಕ್ಸಸೈಸ್ ಮಾಡ್ತೇವೆ, ಇದನ್ನೇ ನಾವು ಸ್ವಲ್ಪ ಹೇಗೂ ನಾವು ಎಕ್ಸಸೈಸ್ ಇಲ್ಲಿ ಮಾಡ್ತೇವೆ, ಹೊರಗೆ ಹೋಗಿ ಕ್ರೀಡಾಂಗಣದಲ್ಲಿ ಒಂದು ಮ್ಯಾರಥಾನ್ ಮಾಡುವ, ಒಂದು ಸಣ್ಣ ಇವೆಂಟ್ ಮಾಡುವ, ಜನಜಾಗೃತಿ ಮೂಡಿಸುವ, ಮಕ್ಕಳನ್ನು ದೈಹಿಕವಾಗಿ ಕೆಲವೊಂದು ವ್ಯಾಯಾಮ ಮಾಡೋದರಲ್ಲಿ ಪ್ರೇರೇಪಿಸುವಲ್ಲಿ ನಾವು ಒಂದು ಮಾದರಿಯಾಗುವ ಅನ್ನೊಂದು ಆಲೋಚನೆ ಇಟ್ಕೊಂಡು ಅದರ ಜೊತೆಗೆ ನಾವು ವಿದ್ಯಾರ್ಥಿಗಳನ್ನ, ಸ್ಟೂಡೆಂಟ್ಸ್ಗಳನ್ನ ನಾವು ಟಾರ್ಗೆಟ್ ಮಾಡೋದ್ರಿಂದ ಇವತ್ತಿನ ದಿನಗಳಲ್ಲಿ ಒಂದು ಪಿಡುಗಿನಂತೆ ಹಬ್ಬಿರುತ್ತಿರುವ ಈ ಮಾದಕ ವ್ಯಸನದ ಬಗ್ಗೆ ಒಂದು ಜನಜಾಗೃತಿಯು ಸಹ ಮೂಡ್ಲಿ ಅನ್ನೋ ಒಂದು ವಿಚಾರದೊಂದಿಗೆ ನಾವು ವ್ಯಸನ ಮುಕ್ತ ಭಾರತ, ಅಂದ್ರೆ ಇಂಗ್ಲಿಷಲ್ಲಿ ರನ್ ಫಾರ್ ಹೆಲ್ತ್, ಸೇ ನೋ ಟು ಡ್ರಗ್ಸ್, ಹಾಗೆ ಕನ್ನಡದಲ್ಲಿ ವ್ಯಸನ ಮುಕ್ತ ಭಾರತಕ್ಕಾಗಿ ಓಟ ಅನ್ನೋ ಒಂದು ಸಣ್ಣ ಶೀರ್ಷಿಕೆಯ ಜೊತೆಗೆ ಜೂನ್ ಮಳೆಗಾಲ, ನಮ್ಮೂರಿನ ವೈಶಿಷ್ಟ್ಯತೆ ಅದು, ಹಾಗೂ ಮಳೆಗಾಲದಲ್ಲೊಂದು ಓಟ ಆಗ್ಲಿ ಅನ್ನೋ ಒಂದು ಆಲೋಚನೆಯೊಂದಿಗೆ ಅದಕ್ಕೆ ಹೆಸರು ಸಹ ಮ್ಯಾರಥಾನ್ ಬದಲಿಗೆ ರೈನೋಥಾನ್ ಅಂತ ಹೆಸರು ಕೊಟ್ಟು ರೈನೋಥಾನ್, ಉಜಿರೆ ರೈನೋಥಾನ್ 2025 ಅಂತ ಶುರು ಮಾಡಿದ್ದೇವೆ. ಇದು 29ನೇ ತಾರೀಕು ಜೂನ್ 29, 2025 ಬೆಳಿಗ್ಗೆ 7:30 ಶುರು ಆಗ್ತದೆ. ಇದಕ್ಕೆ ನಮ್ಮೊಟ್ಟಿಗೆ ತುಂಬ ಬೇರೆ ಬೇರೆ ವಿಧಗಳಲ್ಲಿ ಸಪೋರ್ಟ್ ಕೊಟ್ಟಿರುವ ಎಲ್ಲರಿಗೂ ಧನ್ಯವಾದಿಸುತ್ತಾ ಅವರ ಹೆಸರನ್ನು ತಗೊಳ್ತೇನೆ. ಕಾಶಿ ಪ್ಯಾಲೇಸ್, ಓಷನ್ ಪರ್ಲ್ ಉಜಿರೆ, ರೋಟರಿ ಕ್ಲಬ್ ಬೆಳ್ತಂಗಡಿ, ರೋಟರಿ ಕ್ಲಬ್ ಇಂದಿರಾನಗರ್, ಬದುಕು ಕಟ್ಟೋಣ ಬನ್ನಿ ಸೇವಾ ಟ್ರಸ್ಟ್, ರಾಜಾರಾಮ್ ಏಜೆನ್ಸೀಸ್, SDME ಶಿಕ್ಷಣ ಸಂಸ್ಥೆಗಳು, SDM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ, ಸಂಧ್ಯಾ ಫ್ರೆಶ್ ಉಜಿರೆ, MWB ಗ್ರೂಪ್ಸ್, ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಪುತ್ತೂರು, ಬೆಳ್ತಂಗಡಿ ತಾಲೂಕು ಪ್ರೆಸ್ ಕ್ಲಬ್ ಮತ್ತು ಸೆನ್ ಪೊಲೀಸ್ ಠಾಣೆ ಮೆಂಗಳೂರು ದಕ್ಷಿಣ ಕನ್ನಡ. ಆಂಟಿ ಡ್ರಗ್ ಮೂವ್ಮೆಂಟ್ ಇರೋದ್ರಿಂದ ಸೆನ್ ಪೊಲೀಸ್ ಠಾಣೆಯವರು ಕೂಡ ನಮಗೆ ಸಹಕರಿಸಿ ಆ ದಿನ DYSP ಅವರು ಬಂದು ಪ್ಲೆಜ್ ತೆಕ್ಕೊಳ್ಳಿಕ್ಕಿದ್ದಾರೆ. ಬೆಳಿಗ್ಗೆ 7:30 ನಾವು ಬಂದ ಸ್ಪರ್ಧಾಳುಗಳಿಗೆ ಟೀ ಶರ್ಟ್ಸ್ ಮತ್ತೆ ಬಿಬ್ ಕೊಡ್ತೇವೆ. ಆಮೇಲೆ 8 ಗಂಟೆಗೆ ಪ್ರೋಗ್ರಾಮ್ ಶುರು ಆಗ್ತದೆ. 8 ಗಂಟೆಗೆ ನಾವು ಕೆಲವು ಇಂಟ್ರೊಡಕ್ಷನ್, ಅದಾದ್ಮೇಲೆ ಗೌರವಾನ್ವಿತ ಚೀಫ್ ಗೆಸ್ಟ್ ನಿಂದ ಕೆಲವು ಮಾತುಗಳು, ನಂತರ ಪ್ಲೆಜ್ DYSP ಅವರಿಂದ. ಅದಾಗಿ 8:30 ಅಂದಾಜಿಗೆ ಫ್ಲಾಗ್ ಆಫ್ ಆಗ್ತದೆ. ಫ್ಲಾಗ್ ಆಫ್ ಆದ ರನ್ ರತ್ನವರ್ಮ ಹೆಗಡೆ ಕ್ರೀಡಾಂಗಣದಿಂದ ಮೊದಲುಗೊಂಡು ಅಲ್ಲಿಂದ ಉಜಿರೆ ಧರ್ಮಸ್ಥಳ ಮೇನ್ ಮಾರ್ಗದಲ್ಲಿ, ಮತ್ತೆ ಬೆಳಾಲ್ ರೋಡಿಗೆ ಲೆಫ್ಟ್, ಬೆಳಾಲ್ ರೋಡಿಂದ ನಿನ್ನಿಕಲ್ಲು, ಮಂಚಿ ಮಾರ್ಗವಾಗಿ ಪೆರ್ಲ ರೋಡಿಗೆ ಕನೆಕ್ಟ್ ಆಗಿ, ಪೆರ್ಲ ರೋಡಿಂದ ಮೈತ್ರೇಯಿ ಹಾಸ್ಟೆಲ್ ರತ್ನಮಾನಸ ಕಡೆಯಿಂದ ಮತ್ತೆ ಉಜಿರೆ ಧರ್ಮಸ್ಥಳ ಮೇನ್ ರೋಡಿಗೆ ಕನೆಕ್ಟ್ ಆಗಿ ವಾಪಸ್ ರತ್ನವರ್ಮ ಹೆಗಡೆ ಕ್ರೀಡಾಂಗಣಕ್ಕೆ ಬಂದು ಕೊನೆಗೊಳ್ತದೆ. ಟೋಟಲ್ ಡಿಸ್ಟೆನ್ಸ್ 5 ಕಿಲೋಮೀಟರ್. ಇದರಲ್ಲಿ ನಾವು 10 ಪ್ರಶಸ್ತಿ ವಿಜೇತರನ್ನ ಗುರುತಿಸ್ತೇವೆ. ಫಸ್ಟ್ ಪ್ರೈಸ್ ಮೆನ್ ಮತ್ತೆ ವುಮೆನ್ ಕೆಟಗರಿಯಲ್ಲಿ ಇರ್ತದೆ. 2 ಕೆಟಗರಿಯಲ್ಲಿ ಫಸ್ಟ್ ಪ್ರೈಸಿಗೆ 10,000 ರೂಪಾಯಿ, ಸೆಕೆಂಡ್ ಪ್ರೈಸ್ 7,000 ರೂಪಾಯಿ, ಥರ್ಡ್ ಪ್ರೈಸ್ 5,000 ರೂಪಾಯಿ, ಮತ್ತೆ ಮುಂದಿನ 7 ಸ್ಪರ್ಧಾಳುಗಳಿಗೆ 1,000 ರೂಪಾಯಿಗಳಂತೆ ನೀಡಲಾಗ್ತದೆ. ಇದು ಮೆನ್ ಮತ್ತೆ ವುಮೆನ್ 2 ಕೆಟಗರಿಯಲ್ಲಿ ಇರ್ತದೆ. ಇದಲ್ಲದೆ 50 ವರ್ಷ ಮೇಲ್ಪಟ್ಟ ವಯೋಮಿತಿಯವರಿಗೆ ಒಂದು ಸ್ಪೆಷಲ್ ರಿಕಗ್ನಿಷನ್ ಇರ್ತದೆ. ಅವರಿಗೆ ಸಹ ಒಂದು ಟ್ರಾಫಿ ಮತ್ತು ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸ್ ಕೊಡಲಾಗ್ತದೆ, ಗೋಲ್ಡ್, ಸಿಲ್ವರ್, ಬ್ರಾನ್ಸ್ ಮೆಡಲ್ಸ್. ಸೊ 50 ವರ್ಷ ಮೇಲ್ಪಟ್ಟ ವಯೋಮಿತಿಯಲ್ಲಿ ಕೂಡ 2 ಕೆಟಗರಿ ಇರ್ತದೆ, ಪುರುಷ ಮತ್ತು ಮಹಿಳಾ ವಿಭಾಗ. ಸೊ ಹೀಗೆ ಸ್ಪರ್ಧಾಳುಗಳಿಗೆ ವಿಶೇಷ ಬಹುಮಾನಗಳುಂಟು. ಇದರೊಟ್ಟಿಗೆ ಮಳೆಯಲ್ಲಿ ಓಟ ಅನ್ನೋದೊಂದು ರೇಸಿಗಷ್ಟೇ ಸೀಮಿತ ಅಲ್ಲದೆ ಸಾಮಾಜಿಕವಾಗಿ ಎಲ್ಲರನ್ನು ಒಟ್ಟುಗೂಡಿಸಿ ವಿದ್ಯಾರ್ಥಿ ಅಥವಾ ಬೇರೆ ಯಾವ ವಯೋಮಿತಿ ಇಲ್ಲದೆ 16 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಇದರಲ್ಲಿ ಪ್ರತಿಯೋಗಿಸ್ಲಿಕ್ಕೆ ನಾವು ಆಹ್ವಾನ ನೀಡಿದ್ದೇವೆ. ಇವತ್ತಿನ
ಇವತ್ತಿನವರೆಗೂ ನಮ್ಗೆ 1270 ಸ್ಪರ್ಧಾಳುಗಳು ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಅದರಲ್ಲಿ 65% ಮೇಲ್, 35% ಫಿಮೇಲ್ ರೇಷಿಯೋ ಉಂಟು. ವಯಸ್ಕರಲ್ಲಿ ಸಹ ಹತ್ರ 50 ಜನ ರಿಜಿಸ್ಟರ್ ಮಾಡಿದ್ದಾರೆ. ಸೊ ಎಲ್ಲ ಸೇರಿ ಒಂದು ಒಳ್ಳೆ ಸ್ಪರ್ಧೆ, ಒಳ್ಳೆ ವಾತಾವರಣ ಮತ್ತೆ ಒಳ್ಳೆ ವೈಬ್ ಕ್ರಿಯೇಟ್ ಆಗುವಲ್ಲಿ ನಾವು ನಿಮ್ಮ ಸಹಕಾರ ಸಹ ಬಯಸ್ತೇವೆ. ಇದರಲ್ಲಿ ಈ ಸುದ್ದಿ ಮಾಧ್ಯಮದವರ ಪಾತ್ರವೂ ಸಹ ಮುಖ್ಯ. ಆಯ್ಕೆಯನ್ನ ನೀಡಿರುವಂತಹ ಪ್ರವೀಣ್ ಗೋರೆ ಅವರಿಗೆ ವಿಶೇಷವಾದಂತಹ ಅಭಿವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು. ಇನ್ನು ಮುಂದಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ರೋಟರಿ ಕ್ಲಬ್ ಬೆಳ್ತಂಗಡಿಯ ಪರವಾಗಿ ಸಂದೇಶ ಅವರು ಸಂದೇಶಗಳನ್ನ ನೀಡಬೇಕು ಅಂತ ಹೇಳಿ ವಿನಂತಿಸ್ತೇವೆ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಪೂಜಾ ಕಾವಂದರ ಆಶೀರ್ವಾದವನ್ನು ಬೇಡುತ್ತಾ, ಇದೇ ಜೂನ್ 29, 2025 ಉಜಿರೆಯಲ್ಲಿ ರತ್ನವರ್ಮ ಹೆಗಡೆ ಕ್ರೀಡಾಂಗಣದಲ್ಲಿ ನಡೆಯುವ ರೈನಥಾನ್ ಇದೊಂದು ಒಳ್ಳೆಯ ಕಾರ್ಯಕ್ರಮ. ನಾವು ಪ್ರತಿ ಬಾರಿ ರೋಟರಿಯಿಂದ ಏನಾದ್ರು ಒಂದು ಕಾರ್ಯಕ್ರಮ ಯೋಚನೆ ಮಾಡಿದ ಕೂಡಲೇ ನಮ್ಮೊಂದಿಗೆ ಹಲವಾರು ಸಂಘ ಸಂಸ್ಥೆಗಳು ನಮ್ಮ ಜೊತೆ ಸೇರಿಕೊಳ್ಳುವುದು ಅದು ನಮ್ಮ ಭಾಗ್ಯ ಎಂದು ನಾನು ತಿಳ್ಕೊಳ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೂ ನಮ್ಮೊಂದಿಗೆ ಹಲವಾರು ಸಂಘ ಸಂಸ್ಥೆಗಳು ಜೊತೆಗೂಡಿದ್ದಾರೆ. ಒಂದು ಉತ್ತಮ ಸಮಾಜದ ನಿರ್ಮಾಣದ ಕಡೆಗೆ ನಾವು ರೋಟರಿ ಕ್ಲಬ್ ಇಂದ ಅನೇಕ ಕಾರ್ಯಕ್ರಮಗಳನ್ನು ಸದಾ ಹಮ್ಮಿಕೊಳ್ಳುತ್ತಾ ಇದ್ದೇವೆ. ಹಾಗೆ ಇದು ಒಂದು ವ್ಯಸನ ಮುಕ್ತ ಭಾರತದ ಕಡೆಗೆ ನಾವು ನಡೆಯುವಲ್ಲಿ ಈ ಕಾರ್ಯಕ್ರಮ ತುಂಬಾ ಉಪಯುಕ್ತವಾಗ್ತದೆ. ಸೊ ಈ 5 ಕಿಲೋಮೀಟರ್ ಏನು ನಾವು ರನ್ ಇದೆ ಅದೊಂದು ವಿಶಿಷ್ಟ ರೀತಿಯಲ್ಲಿ ಈಗಾಗಲೇ ಪ್ರವೀಣ್ ಅವರು ಹೇಳಿದಾಗೆ ರೈನಥಾನ್ ಮೇನ್ ಆಗಿ ನಮ್ಮ ಈ ಪ್ರಾಂತ್ಯದ ಮಳೆಯನ್ನು ನಾವು ಅದನ್ನು ಚೆನ್ನಾಗಿ ಅನುಭವಿಸುವ, ಅದರಿಂದ ಮಳೆಯನ್ನು ನಾವು ಮಳೆಯಲ್ಲಿ ಸಂತೋಷ ಪಡುವ, ಎಲ್ಲರ ಜೊತೆಗೂಡಿ ಸಂತೋಷ ಪಡುವ ಹೇಳುವ ನಿಟ್ಟಿನಲ್ಲಿ ಇದು ಈ ಮಳೆಗಾಲದಲ್ಲೇ ಇಡುವಂಥದ್ದು. ಸೊ ಆದಷ್ಟು ಎಲ್ಲ ಈಗಾಗಲೇ ಉತ್ತಮ ಪ್ರತಿಕ್ರಿಯೆ ಅವ್ರು ಹೇಳಿದಾಗೆ ಬಂದಿದೆ. ಅವ್ರು ಹೇಳಿದಾಗೆ ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದು ಸಣ್ಣ ನಂಬರ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೇವೆ, ಬಟ್ ಇಷ್ಟು ಒಳ್ಳೆ ಪ್ರತಿಕ್ರಿಯೆ ಬರ್ತದೆ ಅಂತ ಹೇಳಿ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಇದು ನಮಗೆ ಇನ್ನಷ್ಟು ಪ್ರೋತ್ಸಾಹ ನೀಡಿದೆ. ಅಚ್ಚುಕಟ್ಟಾಗಿ ನಡೆಸುವಲ್ಲಿ ನಾವು ಈಗ ಆಗಲೇ ಕಾರ್ಯಪ್ರವೃತ್ತರಾಗಿದ್ದೇವೆ. ಹಾಗಾಗಿ ಎಲ್ಲರೂ ಆ ದಿವಸ ಬಂದು ಆ ಮಳೆಯಲ್ಲಿ ಏನು ಓಡ್ಲಿಕ್ಕಿದೆ, ಇದರಲ್ಲೂ ಕೆಲವೊಮ್ಮೆ ನಾವು ಹೀಗೆ ಮಾತಾಡ್ಬೇಕಾದ್ರೆ ಕೆಲವು ಫೋನ್ಗಳಲ್ಲಿ ಮಳೆ ಉಂಟು, ನಾವು ಹೇಗೆ ಕೊಡೆ ಇಟ್ಕೊಂಡು ಓಡ್ಬೋದಾ ಅಂತೆಲ್ಲ ಕೆಲವು ಪ್ರಶ್ನೆಗಳಿತ್ತು. ಇದರ ಮೇನ್ ಉದ್ದೇಶ ನಾವು ಮಳೆಯನ್ನು ಅನುಭವಿಸುವ, ಮಳೆಯಲ್ಲಿ ಆನಂದಿಸುವ. ಹಾಗಾಗಿ ಆದಷ್ಟು ಕೊಡೆ ಅಥವಾ ಇದರಲ್ಲಿ ಏನಿಲ್ಲದೆ ಮಳೆಯಲ್ಲಿ ಒದ್ದೆ ಆಗಿಕೊಂಡು, ಯಾಕಂದ್ರೆ ಇದು ವಿಶಿಷ್ಟ ರೀತಿಯ ಅನುಭವ. ಸೊ ಮಕ್ಕಳಾಗ್ಲಿ ಏನಾಗಲಿ, ಯಾಕಂದ್ರೆ ಒಂದು ದಿವಸ ನಾವು ಆ ಬೆಳಗ್ಗೆ ಈ 5 ಕಿಲೋಮೀಟರ್ ರನ್ ಏನಿದೆ ಮ್ಯಾಕ್ಸಿಮಮ್ ಒಂದು 45 ನಿಮಿಷದಲ್ಲಿ ಮುಗೀತದೆ, ಓಡಿ ಆಗ್ತದೆ ಹೆಚ್ಚಿನವರಿಗೆ ವಾಕಿಂಗ್. ಯಾಕಂದ್ರೆ ನಾವೀಗಾಗಲೇ ಧರ್ಮಸ್ಥಳಕ್ಕೆ ಪ್ರತಿ ಲಕ್ಷದೀಪೋತ್ಸವಕ್ಕೆ ಪಾದಯಾತ್ರೆ ಏನಿದೆ 9 ಕಿಲೋಮೀಟರ್ ಸಾಧಾರಣ 1 ಗಂಟೆ ಒಳಗೆಲ್ಲ ಪೂರೈಸ್ತೇವೆ. ಹಾಗಾಗಿ ಇದು 5 ಕಿಲೋಮೀಟರ್ 35-40 ನಿಮಿಷದಲ್ಲಿ ಓಡುವಂತದ್ದಾದ ಕಾರಣ ಆರಾಮದಲ್ಲಿ ಮುಗಿಬಹುದು ಅಂತ ಅನ್ಕೊಂಡು ನಾವು ಅನ್ಕೊಂಡಿದ್ದೇವೆ. ಸೊ ಆದಷ್ಟು ಎಲ್ಲರೂ ಆ ಮಳೆಯನ್ನು ನಾವು ಸವಿಸುತ್ತಾ, ಅನುಭವಿಸುತ್ತಾ, ಆನಂದಿಸುತ್ತಾ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಇದರೊಂದಿಗೆ ನೀಡುತ್ತಾ ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದೇವೆ. ಹಾಗಾಗಿ ಇದಕ್ಕೆ ಎಲ್ಲರೂ ಬಂದು ಶುಭ ಹಾರೈಸಿ ಪಾಲ್ಗೊಂಡು ಇದರಿಂದ ಒಂದು ಉತ್ತಮ ಸಂದೇಶ ಎಲ್ಲರಿಗೂ ನೀಡುವಂತಾಗ್ಲಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟದಕ್ಕಾಗಿ ಧನ್ಯವಾದಗಳು. ಸಂದೇಶರಾವ್ ಅವರಿಗೆ ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಪತ್ರಿಕಾ ಮಾಧ್ಯಮದಲ್ಲಿ ಒಂದು ವಿಸ್ತರಿಸುವ ವಿಷಯವನ್ನ ನಾವು ಹೇಳ್ತೇವೆ. 1200 ಜನ ಈಗಾಗಲೇ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಇನ್ನು ಸ್ಪರ್ಧಿಗಳಿಗೆ ಅವಕಾಶ ಇದೆ. ಅಂದ್ರೆ ನಮ್ಮಲ್ಲಿ ಸ್ಪರ್ಧೆಯಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ರಿಜಿಸ್ಟ್ರೇಷನ್ ಮಾಡಿದವರಿಗೆ ಎಲ್ರಿಗೂ ಕೂಡ ಕಂಪ್ಲೀಟ್ ಮಾಡಿದವರಿಗೆ ಸರ್ಟಿಫಿಕೇಟ್ ಮತ್ತು ಮೆಡಲ್ ಅನ್ನು ನಾವು ಕೊಡ್ತೇವೆ ಅಂತ ಹೇಳಿದ್ದೇವೆ. ಅಂದ್ರೆ ಸ್ಪೋರ್ಟ್ಸ್ ಇವೆಂಟ್ ಆದ್ರಿಂದ ರಿಜಿಸ್ಟ್ರೇಷನ್ ಮ್ಯಾಂಡೇಟ್. ಇಲ್ಲದಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಎಲ್ಲರೂ ಬಂದು ಓಡುದು ಅಂತ, ಯಾರು ಬಂದು ಭಾಗವಹಿಸುವುದಕ್ಕೆ ಆಕ್ಷೇಪಗಳಿಲ್ಲ. ಆದ್ರೆ ಅವರಿಗೆ ಬಿಗ್ ನಂಬರ್ ಕೊಡುವುದಿಲ್ಲ, ನಂತರ ನಾವು ಮೆಡಲ್ ಮತ್ತು ಸರ್ಟಿಫಿಕೇಟ್ ಅನ್ನ ಕೊಡ್ಲಿಕ್ಕೆ ಆಗುದಿಲ್ಲ. ಅವರು ಬಂದು ಗಮ್ಮತ್ತಿಗೆ ನಮ್ಮೊಟ್ಟಿಗೆ ಓಡುವುದು, ನಡೆಯುವುದು ಮಾಡುವುದಕ್ಕೆ ಮುಕ್ತವಾದ ಅವಕಾಶ ಇದೆ. ಅದ್ರಲ್ಲಿ ಏನು ಯಾರಿಗೂ ಬೇಡ ಅಂತ ಹೇಳಲಿಕ್ಕೆ ಹೋಗುದಿಲ್ಲ. ಆದ್ರೆ ಸ್ಪರ್ಧೆಯಲ್ಲಿ ನಾವು ನಿಯಮಗಳಿರುವುದಿಲ್ಲ.
ನಾವು ಸ್ಪರ್ಧೆಯಲ್ಲಿ ಸ್ಪರ್ಧಿಗಳು ಅಂದ್ರೆ ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಓಡಿದವರು ಇದಕ್ಕೆ ಬರ್ತಾ ಇದ್ದಾರೆ. ಬರುವಾಗ ಅವರಿಗೆ ನಾಳೆ ಡಿಸ್ಟರ್ಬ್ ಆಗ್ತದೆ. ಸ್ಪರ್ಧಿಗಳು ಬೇರೆ ಬೇರೆ ಕಾಲೇಜುಗಳಿಂದ ಇಲೈಟ್ ಸ್ಪರ್ಧಿಗಳು ಬರ್ತಾ ಇದ್ದಾರೆ. ಹಾಗಾಗಿ ಆ ಸ್ಪರ್ಧೆಯ ಒಂದು ಗುಣಮಟ್ಟವನ್ನ ಕಾಯ್ದುಕೊಳ್ಳುವ ದೃಷ್ಟಿಯಿಂದ ನಾವು ರಿಜಿಸ್ಟ್ರೇಷನ್ ಅನ್ನ ಈಗಾಗಲೇ ಕ್ಲೋಸ್ ಮಾಡಿದ್ದೇವೆ. ಹಾಗಾಗಿ ಇನ್ನೂ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಆದ್ರೆ ಈ ಸ್ಪರ್ಧೆಯನ್ನ ನೋಡ್ಲಿಕ್ಕೆ ಎಲ್ಲರೊಟ್ಟಿಗೆ ನಾವು ಕೂಡ ಒಂದು ಓಡುವ ಅಂತ ಹೇಳುವಂತ ಮನಸ್ಸಿನಲ್ಲಿದ್ರೆ ಬರುವುದಕ್ಕೆ ಯಾವ ತೊಂದರೆಯೂ ಈ ಸ್ಪರ್ಧೆಯಲ್ಲಿ ಇಲ್ಲ ಅಂತ ಹೇಳ್ತಾರೆ. ಈಗ ನಾವು ನಾಲ್ಕಿನ ಸ್ಪರ್ಧೆಯಲ್ಲಿ ಯಾರೆಲ್ಲ ರಿಜಿಸ್ಟ್ರೇಷನ್ ಮಾಡಿದಾರ ಅವರಿಗೆ ನಾವು ಎಲ್ಲರಿಗೂ ಕೂಡ ಜರ್ಸಿಯನ್ನ ಕೊಡ್ತೇವೆ. ಆ ಜರ್ಸಿಯನ್ನ ಈಗ ಬಿಡುಗಡೆ ಮಾಡುವಂತಹ ಸಮಾರಂಭವನ್ನ ಹಮ್ಮಿಕೊಳ್ತಾ ಇದ್ದೇವೆ. ನಮಗೆ ಜರ್ಸಿಯನ್ನ ಸ್ಪಾನ್ಸರ್ ಮಾಡಿದವರು ಬೆಳ್ತಂಗಡಿಯ ಪ್ರತಿಷ್ಠಿತ ಸಂಸ್ಥೆಯಾದಂತಹ ರಾಜಾರಾಮ್ ಏಜೆನ್ಸಿಯವರು ನಮಗೆ ಆ ಜರ್ಸಿಯನ್ನ ಸ್ಪಾನ್ಸರ್ ಮಾಡಲಿಕ್ಕೆ ಸಹಕರಿಸಿದ್ದಾರೆ. ಅದೇ ರೀತಿ ಸಂಧ್ಯಾ ಪ್ರೆಸ್ನ ಮಾಲಕರಾದಂತಹ ರಾಜೇಶ್ ಪೈ ಅವರು ಕೂಡ ಬಹಳ ಪ್ರೀತಿಯಿಂದ ವಿದ್ಯಾರ್ಥಿಗಳಿಗೆ ನಾಲ್ಕು ಭಾಗವಹಿಸುವವರಿಗೆ ಜರ್ಸಿಯನ್ನ ಸ್ಪಾನ್ಸರ್ ಮಾಡಿದ್ದಾರೆ. ಮೋಹನ್ ಕುಮಾರ್ ಅವರು ಕೂಡ ನಾಲ್ಕಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ 200ಕ್ಕಿಂತಲೂ ಹೆಚ್ಚು ವಾಲಂಟಿಯರ್ಸ್ಗೆ ಅವರು ಜರ್ಸಿಯನ್ನ ಕೊಡ್ತಾ ಇದ್ದಾರೆ. ಅದೇ ರೀತಿ ಹುಬ್ಬಳ್ಳಿಯ ರಾಜೇಶ್ ರೈ ಅವರ ಅತ್ಯಂತ ಪ್ರೀತಿಯ ಸ್ನೇಹಿತರಾದಂತಹ ಮಹಾವೀರ್ ಜೈ ಇವರು ಅವರ ಸಂಸ್ಥೆಯ ಮೂಲಕ MWB ಸಂಸ್ಥೆಯ ಮೂಲಕ ಜರ್ಸಿಯನ್ನ ಒದಗಿಸ್ತಾ ಇದ್ದಾರೆ. ಈಗ ಆ ಜರ್ಸಿಯನ್ನ ಬಿಡುಗಡೆ ಮಾಡುವಂತಹ ಸಮಾರಂಭವನ್ನ ಹಮ್ಮಿಕೊಳ್ತಾ ಇದ್ದೇವೆ. ರಾಜೇಶ್ ಪೈ ಅವರು ಸಂಧ್ಯಾ ಫ್ರೆಂಡ್ಸ್ ಈಗ ಓಷನ್ ಪಲ್ನ ಕಡೆಯಿಂದ ಸಂಧ್ಯಾ ಫ್ರೆಂಡ್ಸ್ ಕಡೆಯಿಂದ ಮತ್ತು ರಾಜಾರಾಮ್ ಏಜೆನ್ಸಿ ಅವರು ನೀಡಿರುವಂತಹ ಜರ್ಸಿಗಳನ್ನ ನಾವು ಜರ್ಸಿಯನ್ನ ಅನಾವರಣ ಮಾಡ್ತಾ ಇದ್ದೇವೆ. ನಾಳಿನ ದಿನ 1300 ಅಭ್ಯರ್ಥಿಗಳು ಈ ಸುಂದರವಾದಂತಹ ಜರ್ಸಿಯನ್ನ ಧರಿಸಿ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ವಿಶೇಷವಾಗಿ ನಾನು ಒಬ್ಬರನ್ನ ಪರಿಚಯ ಮಾಡಲಿಕ್ಕೆ ಬಿಟ್ಟೋಯ್ತು. ನಮ್ಮ ಆರ್ಗನೈಸಿಂಗ್ ಕಮಿಟಿಯಲ್ಲಿ ಅಡ್ವೈಸರ್ ಆಗಿ ಮತ್ತು ಹಲವಷ್ಟು ಮ್ಯಾರಥಾನ್ ನಲ್ಲಿ ಭಾಗವಹಿಸಿ ಅನುಭವ ಇರುವಂತಹ ಆದರ್ಶ ಕಾರಂತರವರು ಈ ವ್ಯಾಯಾಮ ಜಿಮ್ ಒಬ್ಬರು ಭಾರತ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಎಲ್ಲರೂ ಗಣ್ಯರೆಲ್ಲರೂ ಕೂಡ ಸೇರಿಕೊಂಡು ಈ ಜರ್ಸಿಯನ್ನ ಅನಾವರಣ ಮಾಡಬೇಕು ಹೇಳುವಂತ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಮೇಲ್ ಮತ್ತು ಫಿಮೇಲ್ ಕ್ಯಾಟಗರಿಯಲ್ಲಿ 10 ಪ್ರೈಸ್ ಇದೆ. ಪ್ರಥಮ ಬಹುಮಾನ 10,000, ದ್ವಿತೀಯ ಬಹುಮಾನ 7,000, ತೃತೀಯ ಬಹುಮಾನ 5,000 ಮತ್ತೆ 7 ಜನ ಸ್ಪರ್ಧಿಗಳಿಗೆ 1,000 ರೂಪಾಯಿ. ಅದು ಹುಡುಗರ ವಿಭಾಗದಲ್ಲಿ ಹುಡುಗಿಯರ ವಿಭಾಗದಲ್ಲಿ 1,000. ಒಟ್ಟು ಹಾಗೆ 60,000 ರೂಪಾಯಿಯಷ್ಟು ಅಂದಾಜು ಪ್ರೈಸ್ ಮನಿ ಬರ್ತದೆ. ಅದು ಪ್ರೈಸ್ ಮನಿಯನ್ನ ಓಷನ್ ಕ್ಲಬ್ ಅವರು ನಮಗೆ ಸ್ಪಾನ್ಸರ್ ಮಾಡಿದ್ದಾರೆ. ಅವರಿಗೆ ವಿಶೇಷವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ನಂತರ ಅದು ಹುಡುಗರಿಗೂ ಹುಡುಗಿಯರಿಗೂ. ನಂತರ ವೆಟರನ್ಸ್ ಅಂದ್ರೆ 50 ವರ್ಷ ಮೇಲ್ಪಟ್ಟವರಿಗೆ ನಾವೊಂದು ವಿಶೇಷ ರೆಕಗ್ನಿಷನ್ ಇಟ್ಟಿದ್ದೇವೆ. ಫಸ್ಟ್, ಸೆಕೆಂಡ್, ಥರ್ಡ್ 50 ವರ್ಷ ಮೇಲ್ಪಟ್ಟವರಿಗೆ ಅವರಿಗೆ ಕಪ್ಸ್ ಇರ್ತದೆ. ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನ ಇರ್ತದೆ. ಅದೇ ರೀತಿ ವಿಮೆನ್ ನಲ್ಲಿಯೂ ಕೂಡ 50 ವರ್ಷ ಮೇಲ್ಪಟ್ಟವರಿಗೆ ಫಿನಿಷರ್ಸ್ಗೆ ಬಹುಮಾನ ಇರ್ತದೆ. ಮತ್ತೆ ವಿಶೇಷ ಏನಂದ್ರೆ ಈ ಸ್ಪರ್ಧೆಯಲ್ಲಿ ರಿಜಿಸ್ಟ್ರೇಷನ್ ಮಾಡಿ 5 ಕಿಲೋಮೀಟರ್ ಫಿನಿಶ್ ಮಾಡಿದ ಎಲ್ಲರಿಗೂ ಕೂಡ ಮೆಡಲ್ ಮತ್ತು ಸರ್ಟಿಫಿಕೇಟ್ ಅನ್ನು ಕೊಡ್ತಾರೆ. ಅವರು ಫಿನಿಷರ್ಸ್ ಅಂದ್ರೆ 5 ಕಿಲೋಮೀಟರ್ ಅನ್ನ ಓಡುವಂತದ್ದೇ ನಮಗೆ ಅದೊಂದು ವಿಶೇಷವಾದದ್ದು. ನಮ್ಮ ಆಶಯ ಏನು ಅಂತ ಹೇಳಿದ್ರೆ ಈ ರೀತಿ ದೈಹಿಕ ಶ್ರಮವನ್ನ ಒಂದು ಎನ್ಕರೇಜ್ ಮಾಡಬೇಕು ಹೇಳುವ ದೃಷ್ಟಿಯಿಂದ ಮಾಡ್ತಾ ಇದ್ದೇವೆ. ಹಾಗೆ ಎಲ್ಲರಿಗೂ ಕೂಡ ಬಹುಮಾನವನ್ನ ಕೊಡ್ತೇವೆ. ಮತ್ತೆ ಪ್ರಾರಂಭ ರತ್ನವರ್ಮ ಸ್ಟೇಡಿಯಂನಿಂದ ಒಮ್ಮೆ ಬಿಡಲಾಗ್ತದೆ. ವೇವ್ಸ್ ನಲ್ಲಿ 300 ಜನದ ಬ್ಯಾಚ್ ಮಾಡಿ ಬಿಡ್ತಾರೆ. ಬಿಟ್ಟವರು ಶುರುವಿಗೆ ಇಲೈಟ್ ರನ್ನರ್ಸ್ ಅಂದ್ರೆ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಬಂದಿರುವಂತ ಕಾಲೇಜಿನ ರನ್ನರ್ಸ್ ಎಲ್ಲ ಇದ್ದಾರೆ. ಅವ್ರು ಶುರುವಿಗೆ ಬಿಡಲಾಗ್ತದೆ. ಅವರು ಓಡಿ ಬರ್ತಾರೆ. ಓಡಿ ಬಂದು ಅದೇ ಜಾಗಕ್ಕೆ ಬಂದು ಗ್ರೌಂಡ್ ನಲ್ಲಿ ಒಂದು ರೌಂಡ್ ಬಂದು ಫಿನಿಶಿಂಗ್ ಲೈನ್ಗೆ ಬರುದು. ಫಿನಿಶಿಂಗ್ ಲೈನ್ ನಲ್ಲಿ ಇದರಲ್ಲಿ ರೇಸ್ ನಲ್ಲಿ ಉಳಿದ ರೇಸ್ನಾಗೆ ಅಲ್ಲ, ಅದಕ್ಕೆ ಕೊನೆಯ ಒಂದು 10 ಮೀಟರ್ ನಲ್ಲಿ ಯಾರು ಪ್ರವೇಶಿಸ್ತಾರೆ ಶುರುವಿಗೆ ಅವ್ರು ವಿನ್ನರ್ ಇರ್ತಾರೆ. ಕೊನೆಗೆ ಡ್ಯಾಶ್ ಮಾಡಿದ್ರೆ ನಡೆಯುವುದಿಲ್ಲ. ಒಮ್ಮೆ 10 ಮೀಟರ್ನ ಒಳಗೆ ಒಬ್ಬ ಶುರುವಿಗೆ ಬಂದ್ರೆ ಅವನು ಹೀಗಿನ ಫಸ್ಟ್ ವಿನ್ನರ್. ಕೊನೆಯ ಗಳಿಗೆಗೆ ಓಡಿ ಹಿಂದೆ ಮುಂದೆ ಮಾಡ್ಲಿಕ್ಕೆ ಅವಕಾಶಗಳಿರುವುದಿಲ್ಲ ಮ್ಯಾರಥಾನ್. ಹಾಗೆ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ರಮೇಶ್ ಮಿಡಿ ಅವರು ಮತ್ತೆ ಆದರ್ಶ್ ಕಾರಂತ್ ಅವರು ಅದರ ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನ ಮಾಡ್ತಾ ಇದ್ದಾರೆ. ಮತ್ತೆ ಪತ್ರಿಕಾ ಮಾಧ್ಯಮದವರ ಮೂಲಕ ಒಂದು ವಿಷಯವನ್ನ ತಿಳಿಸಲಿಕ್ಕೆ ಬಯಸ್ತೇನೆ ನಾನು. 16 ವರ್ಷದ ಮೇಲ್ಪಟ್ಟವರಿಗೆ ಮಾತ್ರ ನಾವು ಸ್ಪರ್ಧೆಯಲ್ಲಿ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೇವೆ. 16 ವರ್ಷದಿಂದ ಕೆಳಗಿನವರು ಸ್ವಯಂ ಪ್ರೇರಿತರಾಗಿ ಭಾಗವಹಿಸುವುದಕ್ಕೆ ನಮ್ಮದೇನು ಆಕ್ಷೇಪಗಳಿಲ್ಲ. ಅಂದ್ರೆ ಯಾರಾದ್ರೂ ಮಕ್ಕಳು ಇಂಟ್ರೆಸ್ಟ್ ಅಲ್ಲಿ ಇಲ್ಲ ನಮಗೂ ಓಡಬೇಕು ಅಂತ ಇದ್ರೆ
ನಾವು ಭವಿಷ್ಯದ ಒಬ್ಬ ಕ್ರೀಡಾಪಟುವನ್ನ ಅವ್ರನ್ನ ಕರ್ಪಾಡ್ಲಿಕ್ಕೆ ತಯಾರಿಲ್ಲ, ಆದ್ರೆ ರಿಜಿಸ್ಟ್ರೇಷನ್ಗೆ ಅವಕಾಶ ಇಲ್ಲ. ಅವ್ರು ಓಡ್ಬೋದು, ಆದ್ರೆ ಅವ್ರು ಓಡಿದ್ರೆ ನಾವು ಮತ್ತೆ ಏನು ಅಂತ ಹೇಳಿದ್ರೆ ಆರ್ಗನೈಸರ್ಸ್ ನಾವು ಕಾಲ್ ತಗೊಳ್ತೇವೆ. ಸ್ವಲ್ಪ ಮಕ್ಕಳು ಓಡಿದ್ರು ಅಂತಂದ್ರೆ ಅವರಿಗೆ ಎನ್ಕರೇಜ್ ಮಾಡದೇ ಇರುವುದಿಲ್ಲ, ಅವ್ರಿಗೆ ಏನಾದ್ರೂ ಒಂದು ಸಣ್ಣ ಮೆಡಲ್, ಅವ್ರಿಗೆ ಏನಾದ್ರೂ ಒಂದು ಸಣ್ಣ ಎನ್ಕರೇಜ್ಮೆಂಟ್ ಅನ್ನ ಕೊಡುವ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಮತ್ತೆ ಒಟ್ಟು ಕಾರ್ಯಕ್ರಮದ ದೃಷ್ಟಿಯಿಂದ ಬೆಳಿಗ್ಗೆ 7:30 ಗಂಟೆಗೆ ಸರಿಯಾಗಿ ವಿನ್ಯಾಸ್ ಕೊರಿಯೋಗ್ರಾಫರ್ ಇದ್ದಾರೆ, ಅವರು ವಾರ್ಮ್ ಅಪ್ ಸೆಷನ್ ಶುರು ಮಾಡ್ತಾರೆ. ಡಾನ್ಸ್ ಇರ್ತದೆ, ಬಂದಂತ ಎಲ್ಲರೂ ಕೂಡ ಭಾಗವಹಿಸಬಹುದು. ಮ್ಯೂಸಿಕ್ ಹಾಕಿ ಅವರು ಅವರನ್ನ ವಾರ್ಮ್ ಅಪ್ ಮಾಡ್ತಾರೆ, ಅಂದ್ರೆ ಓಡ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ಲಿಕ್ಕೆ ವಾರ್ಮ್ ಅಪ್ ಸೆಷನ್ ಇರ್ತದೆ. ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳು. ಮತ್ತೆ SDM ಕಲ್ಚರಲ್ ಏನು ಸೆಂಟರ್ ಇದೆ ಅವರಿಂದ ಒಂದು ಸಣ್ಣ ಬೀದಿ ನಾಟಕವನ್ನ ಮಾಡ್ತಾರೆ. ಈ ಮಾದಕ ದ್ರವ್ಯಗಳ ಬಗ್ಗೆ ಮಕ್ಕಳೆಲ್ಲ ಸೇರಿರುವಾಗ ಒಂದು ಸಣ್ಣ ಬೀದಿ ನಾಟಕವನ್ನು ಕೂಡ ಮಾಡುವಂತಹ ಪ್ಲಾನ್ಸ್ ಗಳಾಗ್ತಾ ಇದೆ. ಹಾಗೆ ಒಟ್ಟು ಬೆಳಿಗ್ಗೆ 7:30ಯಿಂದ 10:30, 11 ಗಂಟೆಯವರೆಗೆ ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿಸುವಂತಹ ಪ್ರಯತ್ನ. ಸ್ಪರ್ಧಿಗಳಿಗೆ ರಿಜಿಸ್ಟ್ರೇಷನ್ ಮಾಡಿದವರಿಗೆ ನಾವೆಲ್ಲರಿಗೂ ಕೂಡ ಒಂದು ಲೈಟ್ ಬ್ರೇಕ್ಫಾಸ್ಟ್ ನ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದರ ಓಡಿ ಬಂದವರ ಹಸಿವಾಗ್ತದೆ, ಆದ್ರಿಂದ ಎಲ್ಲರಿಗೂ ಕೂಡ ಆ ತಿಂಡಿಯ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಹಾಗೆ ಪತ್ರಿಕಾ ಮಾಧ್ಯಮದವರು ನೀವು ಇದರ ಸಂಪೂರ್ಣ ಭಾಗ. ಇದನ್ನ ಒಳ್ಳೆಯ ರೀತಿಯಲ್ಲಿ ಆರ್ಗನೈಸ್ ಮಾಡುವುದರಿಂದ ಸಾರ್ವಜನಿಕರು ವೀಕ್ಷಣೆಗೆ ಹೆಚ್ಚು ಜನ ಬರುವ ಹಾಗೆ ನೀವು ಎನ್ಕರೇಜ್ ಮಾಡಬೇಕು ಹೇಳುವ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಇಲ್ಲ ಇಲ್ಲ, ಯಾಕಂತ ಹೇಳಿದ್ರೆ ಅದು ನಾವು ಮಾತಾಡಿದ್ದೇವೆ. ರೆಗ್ಯುಲರ್ ರನ್ನರ್ಸ್ಗಳು 5 ಕಿಲೋಮೀಟರ್ ಅನ್ನ 15ರಿಂದ 18 ನಿಮಿಷದಲ್ಲಿ ಪೂರೈಸ್ತಾರೆ. ಅವರಿಗೆ ನಾವು ಎಸ್ಕಾಟ್ ಟೀಮ್ ಅಂತ ಮಾಡಿದ್ದೇವೆ. ಅವರ ಎದುರುಗಡೆಗೆ ಒಂದು ಜೀಪ್ ಇರ್ತದೆ, 500 ಮೀಟರ್ ದೂರದಲ್ಲಿ ಜೀಪ್ ಇರ್ತದೆ. ಆ ಇಲಾಖೆ ರನ್ನರ್ಸ್ ನ ಒಟ್ಟಿಗೆ 10 ಜನ ಬೈಕ್ ನಲ್ಲಿ ಎಸ್ಕಾಟ್ ಮಾಡ್ತಾ ಇರ್ತಾರೆ ಆ ತಂಡವನ್ನ. ಅವರಿಗೆ ಯಾರು ಡಿಸ್ಟರ್ಬ್ ಮಾಡಿದಾಗ ಅವರ ಒಟ್ಟಿಗೆ ಬೈಕ್ಸ್ ಇರ್ತದೆ. ಹಾಗೆ ಅದಕ್ಕೆ ಇವೆಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಅಂದ್ರೆ ಅದೇ ರಥಾರ್ಮ ಸ್ಟೇಡಿಯಂನಿಂದ ಹೊರಗೆ ಡಬಲ್ ರೋಡ್ ನಲ್ಲಿ ಓಡುದು, ನಂತರ ಬೆಳಾಲ್ ರೋಡ್ ಒಳಗೆ ನಿನ್ನಿಗಲ್ಲು ಅಂತ ಬರ್ತದೆ, ಅಲ್ಲಿ ಲೆಫ್ಟಿಗೆ, ಅಲ್ಲಿಂದ ಚಾವಡಿ, ನಂತರ ಬೆಲ್ಲ ರಸ್ತೆ, ನಂತರ ರಕ್ತಮಾನಸದ ಎದುರುಗಡೆ ಬಂದು ಪುನಃ ಇಂದಿರಾ ಅಂಗಡಿ ಹತ್ರ ಪುನಃ ಮೇನ್ ರೋಡಿಗೆ ಸೇರುದು, ಅಲ್ಲಿಂದ ಪುನಃ ಒಳಗೆ. ಹಾಸ್ಪಿಟಲ್ SDM ಹಾಸ್ಪಿಟಲ್ ನವರು ನಮ್ಮೊಟ್ಟಿಗೆ ಟೈ ಅಪ್ ಮಾಡಿದ್ದಾರೆ. 2 ಆಂಬ್ಯುಲೆನ್ಸ್ ಇರ್ತದೆ, ಡಾಕ್ಟರೇಟ್ ಕಾಲ್ ಇರ್ತದೆ. ಹೌದು, ಎಲ್ಲ ಟೀಮ್ ಇಲ್ಲಿ ಇರ್ತಾರೆ ಡಾಕ್ಟರ್ಸ್. ಅದಕ್ಕೆ SDM ಹಾಸ್ಪಿಟಲ್ ಅವರು ನಮ್ಮ ಜೊತೆ ಸಂಪೂರ್ಣ ಕೈ ಜೋಡಿಸಿದ್ದಾರೆ. 2 ಆಂಬ್ಯುಲೆನ್ಸ್ ಇರ್ತದೆ, ಒಂದು ಆಂಬ್ಯುಲೆನ್ಸ್ ಫಾಲೋ ಮಾಡ್ತದೆ, ಒಂದು ಆಂಬ್ಯುಲೆನ್ಸ್ ಸ್ಟೇಷನ್ ಅಲ್ಲಿ ಇರ್ತದೆ. ಹಾಗೆ ಬಿಬ್ ನಂಬರ್ ಅಂತ ಇರ್ತದೆ ಪ್ರತಿಯೊಬ್ಬ ಕಂಟೆಸ್ಟೆಂಟಿನ ಹಿಂದೆ. ಸೊ ಅವನ ಎದೆಯ ಮೇಲೆ ಹಾಕ್ಬಿಟ್ಟಿರ್ತಾರೆ, ಅದರಲ್ಲಿ ಒಂದು ನಂಬರ್ ಇರ್ತದೆ, ಎಮರ್ಜೆನ್ಸಿ ನಂಬರ್. ಸಡನ್ ಆಗಿ ಅವರಿಗೆ ಏನಾದ್ರು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಆದ್ರೆ ಆ ನಂಬರಿಗೆ ಹೇಳ್ಬೋದು. ಅದಲ್ಲದೆ ನಮ್ಮ 120 ವಾಲಂಟಿಯರ್ಸ್ ಒಂದು ಕಂಟ್ರೋಲ್ ರೂಮ್ ಅಂತ ಒಂದು ಮಾಡಿದ್ದಾರೆ. ಅದು ಅವರು ಸ್ಟೇಡಿಯಂ ಅಲ್ಲೇ ಇರ್ತಾರೆ, 4ರಿಂದ 5 ಜನ ಇರ್ತಾರೆ. ನಿಮಗೆ ಯಾರಿಗೆ ಏನೇ ಸಮಸ್ಯೆ ಆದ್ರೂ ಅಥವಾ ದಾರಿ ಮಧ್ಯೆ ಏನೇ ಆದ್ರೂ ಈ ವಾಲಂಟಿಯರ್ಸ್ ಡೈರೆಕ್ಟ್ ಕಂಟ್ರೋಲ್ ರೂಮ್ಗೆ ನಂಬರ್ಗೆ ಕಾಲ್ ಮಾಡ್ತಾರೆ. ಅದರ ಮೂಲಕ ಆಂಬ್ಯುಲೆನ್ಸ್ಗೆ ನಾವು ರೀಡೈರೆಕ್ಟ್ ಮಾಡ್ತೇವೆ. 2 ಆಂಬ್ಯುಲೆನ್ಸ್ ಇರೋದ್ರಿಂದ ನಮಗೆ ಕಷ್ಟ ಆಗಲಿಕ್ಕಿಲ್ಲ ಅಂತ. ಮತ್ತೆ ಇವತ್ತು ಸರ್ಕಾರಿ ಆಸ್ಪತ್ರೆಗೂ ಹೋಗಿ ಮನವಿಯನ್ನು ಕೊಡ್ತೇವೆ ನಾವು. ಅಂದ್ರೆ ಸರ್ಕಾರದಿಂದ ಏನಾದರೂ ಆಂಬ್ಯುಲೆನ್ಸ್ ಅನ್ನು ಕೊಡುವಂತ ವ್ಯವಸ್ಥೆ ಇದ್ರೆ ಅದನ್ನು ಮಾಡಬೇಕು ಅಂತ ಹೇಳಿ ತಾಲೂಕು ಆಫೀಸಿಗೆ ವ್ಯವಸ್ಥೆಯನ್ನ ಮಾಡ್ತೇವೆ. ಸಂಚಾರಿ ಇಲಾಖೆಗೆ ಹೋಗಿ ಈಗಾಗಲೇ ಅನುಮತಿಯನ್ನ ಕೇಳಿ ಪಡೆದುಕೊಂಡಾಗಿದೆ. ಪೊಲೀಸ್ ಇಲಾಖೆಯಿಂದ ಈಗಾಗಲೇ ಅನುಮತಿಯನ್ನ ಪಡ್ಕೊಂಡಾಗಿದೆ. ಎಲ್ಲ ಅನುಮತಿಗಳನ್ನ ಪಡ್ಕೊಂಡಿದೆ. ಮತ್ತು ಈ 5 ಕಿಲೋಮೀಟರ್ ಉದ್ದದಲ್ಲೂ ಅಲ್ಲಲ್ಲಿ ನಮ್ಮ ವಾಲಂಟಿಯರ್ಸ್ಗಳು ಇರ್ತಾರೆ. 200 ವಾಲಂಟಿಯರ್ಸ್ ಪ್ರತಿ 150 ಮೀಟರ್ಗೆ ಒಬ್ಬೊಬ್ಬ ವಾಲಂಟಿಯರ್ ಸ್ಟೇಷನ್ ಇರ್ತದೆ. ಮತ್ತೆ ವಾಟರ್ ಬೂತ್ಸ್ ಇರ್ತದೆ. ಇಷ್ಟು ದೊಡ್ಡ ಬಾರಿಗೆ ಫಸ್ಟ್ ಕಾಲೇಜಿಂದ ಆಗಿದೆ. ಮತ್ತೆ ಇಷ್ಟು ದೊಡ್ಡ ಬಾರಿಗೆ ಸಾರ್ವಜನಿಕರಿಗೆ ಬೆಳಿಗ್ಗೆ ಮತ್ತೆ ಒಂದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸಣ್ಣ ಕಾರ್ಯಕ್ರಮವಾಗಿ ಇಟ್ಕೊಂಡಿದ್ದೇವೆ. ಹೌದು, ಸತೀಶ್ ಚಂದ್ರರು ಅದನ್ನು ಡಿಸೈಡ್ ಮಾಡಿ ಎಲ್ಲ ಒಂದು ಪ್ರೋಗ್ರಾಮ್ ಇರ್ತದೆ. ಸಣ್ಣ ಸಂದೇಶಗಳು ಅಧ್ಯಕ್ಷರು, ಅಂದ್ರೆ ಶುರುವಿನ ಇನಾಗ್ರಲ್ ಪ್ರೋಗ್ರಾಮ್ಗೆ ಶರತ್ ಕೃಷ್ಣ ಪಡವಟ್ನಾಳ್ ಅಧ್ಯಕ್ಷರಿದ್ದಾರೆ. 2 ಜನ ನಾವು ಅತಿಥಿಗಳನ್ನಾಗಿ ಹಾಕಿದ್ದೇವೆ. ಸರ್, ಇದರಲ್ಲಿ ಬೆಳಗಿನ ಇನಾಗ್ರಲ್ ಪ್ರೋಗ್ರಾಮ್ ನಲ್ಲಿ ಇನಾಗ್ರೇಟರ್ ಆಗಿ PL ಧರ್ಮ, ನಮ್ಮ ವೈಸ್ ಚಾನ್ಸಲರ್, ಮಂಗಳೂರು ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಧರ್ಮ ಅವರು ಬರ್ತಾ ಇದ್ದಾರೆ. ಅವರು ಇನಾಗ್ರೇಟರ್ ಆಗಿದ್ದಾರೆ. ನಂತರ ವಿದ್ಯಾರ್ಥಿಗಳಿಗೆ ಆಂಟಿ ಡ್ರಗ್ ಮೂವ್ಮೆಂಟ್ ಆದ್ರಿಂದ
ನಾವು ಅವರಿಗೆ ಒಂದು ಪ್ರತಿಜ್ಞೆಯನ್ನ ಕೊಡಿಸಬೇಕಾಗ್ತದೆ. ಆ ಪ್ರತಿಜ್ಞಾ ವಿಧಿಯನ್ನ ಮಂಜುನಾಥ್ ಆರ್ಜಿ, DSP ಸೆನ್ ಪೊಲೀಸ್ ಸ್ಟೇಷನ್ ಮಂಗಳೂರು ಅವರು ಬರ್ತಾ ಇದ್ದಾರೆ. ಮತ್ತೆ ಕಾರ್ಯಕ್ರಮವನ್ನ ಪ್ರೆಸಿಡೆಂಟ್ ಆಗಿ ಶರತ್ ಕೃಷ್ಣ ಪಡವೆಟ್ನಾಯರ್ ಇರ್ತಾರೆ. ಮತ್ತೆ ಗೆಸ್ಟ್ ಆಫ್ ಆನರ್ ಆಗಿ ಪ್ರಿನ್ಸಿಪಾಲ್ ಆದಂತಹ ವಿಶ್ವನಾಥ್ ಅವರು, ರೊಟೇರಿಯನ್ ಪೂರಣ್ ವರ್ಮಾ ಅವರು, ಓಷನ್ ಪಲ್ ನಿಂದ ಶ್ರೀಯುತ ಶಶಿಧರ್ ಶೆಟ್ಟಿ ಅವರು, ಗ್ರಾಮ ಪಂಚಾಯತ್ ಉಜಿರೆಯ ಅಧ್ಯಕ್ಷರಾದಂತಹ ಉಷಾ ಕಿರಣ್ ಕಾರಂತ್ ಅವರು, ಮೋಹನ್ ಕುಮಾರ್ ಅವರು, ಮತ್ತೆ ಕಿರಣ್ ಚಂದ್ರ ಪುಷ್ಪಗಿರಿ ಅವರು, ರೊಟೇರಿಯನ್ ಸಂದೇಶ್ ರಾವ್ ಅವರು, ಮತ್ತು ಶ್ರೀ ರಮೇಶ್ ನಮ್ಮ SDM ಸ್ಪೋರ್ಟ್ಸ್ ನ ಸೆಕ್ರೆಟರಿ ಅವರು, ನಂತರ ಶಿಶಿರ್ ಅವರು ಅಲ್ಲಿ ಗೆಸ್ಟ್ ಆಫ್ ಆನರ್ ಆಗಿರ್ತಾರೆ. ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಪ್ರೋಗ್ರಾಮ್ ನಲ್ಲಿ ಸತೀಶ್ ಚಂದ್ರ ಅವರು ಚೀಫ್ ಗೆಸ್ಟ್ ಆಗಿರ್ತಾರೆ. ಪ್ರೆಸಿಡೆಂಟ್ ಆಗಿ ಪ್ರವೀಣ್ ಗೋರೆ ಅವರಿರ್ತಾರೆ. ಗೆಸ್ಟ್ ಆಫ್ ಆನರ್ ಆಗಿ ಸಿರಿಯ ಜನಾರ್ದನ್ ಅವರು, ರಾಘ್ನೇಶ್ ಶಾಲೇಂದ್ರ ಅವರು, ಓಷನ್ ಪಲ್ ನ ಜನರಲ್ ಮ್ಯಾನೇಜರ್ ಆಗಿರುವಂತಹ ಉಪೇಂದ್ರ ಶಾನ್ಭಾಗ್ ಅವರು, SDM ಹಾಸ್ಪಿಟಲ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಜನಾರ್ದನ್ ಅವರು, ಸಂಧ್ಯಾ ಪ್ರೆಸ್ ನ ಮಾಲಕರಾಗಿರುವಂತಹ ರಾಜೇಶ್ ರೈ ಅವರು, ಪತ್ರಿಕಾ ಮಾಧ್ಯಮದ ಅಥವಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವಂತಹ ಪ್ರಸಾದ್ ಶೆಟ್ಟಿ ಅವರು, ಮತ್ತು ಡೆಂಟಲ್ ಅಸೋಸಿಯೇಷನ್ ಅಂದ್ರೆ IDA ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರ ಅಧ್ಯಕ್ಷರಾಗಿರುವಂತಹ ಆಶಾ ರಾಘವೇಂದ್ರ ಅವರು, ನಂತರ NSS ಯೂನಿಟ್ ನ ಅಧ್ಯಕ್ಷರಾಗಿರುವಂತಹ ಮಹೇಶ್ ಕುಮಾರ್ ಶೆಟ್ಟಿ ಅವರು, ರೊಟೇರಿಯನ್ ಪ್ರಕಾಶ್ ಪ್ರಭು ಅವರು, ದಯಾಕರ್ ಅವರು, ಮತ್ತು PDO ಆಗಿರುವಂತಹ ಉಜಿರೆಯ PDO ಆಗಿರುವಂತಹ ಪ್ರಕಾಶ್ ಶೆಟ್ಟಿ ಅವರು. ಹೀಗೆ ನಾವು ಎಲ್ಲರನ್ನು ಸೇರಿಸಿಕೊಂಡು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. 10 ಗಂಟೆಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಸಭಾ ಕಾರ್ಯಕ್ರಮ ಬೆಳಿಗ್ಗೆ 8 ಗಂಟೆಗೆ ಪ್ರಾರಂಭ ಆಗ್ತದೆ. ಎಲ್ಲರಿಗೂ ಇನ್ವಿಟೇಷನ್ ಅನ್ನು ಕೊಟ್ಟಿದ್ದೇವೆ. ದಯವಿಟ್ಟು ಆ ಕಾರ್ಯಕ್ರಮದಲ್ಲಿ ಬಂದು ಎಲ್ಲರೂ ಕೂಡ ಭಾಗವಹಿಸಬೇಕು ಹೇಳುವಂತ ವಿನಂತಿಯನ್ನು ಕೂಡ ಮಾಡಿ ಧನ್ಯವಾದ ಸಮರ್ಪಣೆಯನ್ನ ನಡೆಸಬೇಕಾಗಿ ಶಿಶಿರ್ ರಘುಚಂದ್ರ ಇವರಲ್ಲಿ ವಿನಂತಿಸಿಕೊಳ್ತಾರೆ. ಮೊದಲನೇದಾಗಿ ಧನ್ಯವಾದಗಳನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ 2-3 ವರ್ಷಗಳ ಮುಂಚೆ ನಾವು ಮಾತಾಡುವಾಗ ನನ್ನ ಹತ್ರ ಮೊದಲನೇದಾಗಿ ಈ ಐಡಿಯಾ ಹೇಗೆ ಸ್ಟಾರ್ಟ್ ಆಯ್ತು ಅಂತ ನಾವು ಹೇಳೋದಾದ್ರೆ, ಧನಂಜಯ್ ಸರ್ ಹತ್ರ ಮಾತಾಡುವಾಗ ಸರ್ ಹೀಗೆ ಮಣಿಪಾಲಲ್ಲ 2-3 ವರ್ಷಗಳ ಹಿಂದೆ ಹೀಗೆ ಮಾತಾಡುವಾಗ ಧನಂಜಯ್ ಸರ್ ಹತ್ರ ನಾವು ಮಣಿಪಾಲಲ್ಲಿ ಆಗಿರ್ಬೋದು, ಬ್ಯಾಂಗ್ಳೂರಲ್ಲಿ ಆಗಿರ್ಬೋದು, ಒಂದೊಂದು ಕಾಜಿಗೆ ಒಂದೊಂದು ಮ್ಯಾರಥಾನ್ ಅಂತ ಮಾಡ್ತಾರೆ. ಅಲ್ಲಿ ತುಂಬಾ ದೊಡ್ಡ ಮಟ್ಟಿಗೆ ಜನ ಸೇರ್ತಾರೆ. ಕೊನೆಯ ಬಾರಿ ಲಾಸ್ಟ್ ಟೈಮ್ ಮಣಿಪಾಲಲ್ಲಿ 20,000 ಜನ ನೋಡಿದ್ದಾರೆ. ಸೊ ಈ ವಿಷಯವನ್ನು ಮಾತಾಡುವಾಗ ಧನಂಜಯ್ ಸರ್ ಇದ್ರ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ, ನನಗೊಂದು ಐಡಿಯಾ ಉಂಟು, ನಾನು ಇದ್ರ ಬಗ್ಗೆ ಮಾತಾಡ್ತೇನೆ ಅಂತ ನನಗೆ ಒಂದು 3-4 ವರ್ಷಗಳ ಹಿಂದೆ ಮಾತಾಡಿದ್ದೆ. 2 ತಿಂಗಳ ಹಿಂದೆ ನಾವಿಲ್ಲಿ ಎವ್ರಿಡೇ ನಾವೆಲ್ಲರೂ ಸಿಗ್ತೇವೆ, ವರ್ಕೌಟ್ ಮಾಡ್ತೇವೆ, ಎಕ್ಸರ್ಸೈಸ್ ಮಾಡುವಾಗ ಧನಂಜಯ್ ಸರ್ ಹತ್ರ ಮಾತಾಡುವಾಗ ಅದೇ ವಿಷಯ ಮತ್ತೆ ಪ್ರಸ್ತಾಪಿಸಿದ್ರು. ನಾನು ಯಾಕೆ ಹೇಳ್ತಿದ್ದೇನೆ ಅಂದ್ರೆ ಇದರ ಮೂಲ ರೂಪ ಫಸ್ಟ್ಗೆ ಸ್ಟಾರ್ಟ್ ಆಗೋದಕ್ಕೆ ಕಾರಣ ಧನಂಜಯ್ ಸರ್. ಯಾವ್ದ್ರಲ್ಲಿ ಸಹ ಕ್ರೆಡಿಟ್ ತಗೊಳ್ಳಿಕ್ಕೆ ರೆಡಿ ಇಲ್ಲ. ಬಟ್ ನಾ ಹೇಳಿ ರೈನಥಾನ್ ಅಂತ ಹೇಳಿ ವರ್ಡ್ ಅನ್ನ ಪಿಚ್ ಮಾಡಿ ಇದನ್ನ ಮಾಡ್ಬೇಕು, ಮಳೆಯಲ್ಲಿ ಓಡ್ಬೇಕು, ನಮ್ಮ ಇರುವ ಎಲ್ಲಾ ಜನರಿಗೆ ಇದ್ರ ಬಗ್ಗೆ ಒಂದು ಮಾಹಿತಿ ಇರ್ಬೇಕು ಅಂತ ಹೇಳಿ ಮೊದಲನೇದಾಗಿ ಸ್ಟಾರ್ಟ್ ಮಾಡ್ಲಿಕ್ಕೆ ಮೇನ್ ಉದ್ದೇಶ ನಮ್ಮೆಲ್ಲರ ಈ ಇಡೀ ಕಾರ್ಯಕ್ರಮದ ಬೆನ್ನೆಲುಬಾಗಿರುವಂತ ಧನಂಜಯ್ ಸರ್ಗೆ ಎಲ್ರಿಗಿಂತ ನಾವು ತುಂಬಾ ದೊಡ್ಡ ಧನ್ಯವಾದಗಳನ್ನ ಹೇಳ್ಬೇಕು. ಸೊ ಅದು ಮೊದಲನೇದಾಗಿ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ನೀವು ನೋಡಿರ್ಬೋದು ಉಜಿರೆಯಲ್ಲಿ ನಾರ್ಮಲಿ ಎಲ್ಲಾ ದಿನ ಪ್ರತಿದಿನ ವಾಕ್ ಮಾಡೋರು ಇರ್ತಾರೆ, ಕೈ ಬಿಸ್ಕೊಂಡು ಆಚೆ ನಡೆದಾಡುವವರು ಇರ್ತಾರೆ. ಬಟ್ ಮಳೆಗಾಲ ಅಂತ ಬಂದಾಗ ಎಲ್ಲವನ್ನು ಸೈಡಲ್ಲಿ ಬಿಟ್ಟು ಗ್ರೌಂಡ್ ಸಮೇತ ಖಾಲಿ ಆಗಿರ್ತದೆ, ಯಾರು ಇಲ್ಲ. ಸೊ ಒಂದು ಆರೋಗ್ಯದ ದೃಷ್ಟಿಯಿಂದ ಜನರಿಗೆಲ್ಲ ಮಾಹಿತಿ ನೀಡಬೇಕು ಅಂತ ಒಂದು ಕಡೆಯಿಂದ, ಇನ್ನೊಂದು ಕಡೆಯಿಂದ ಎಲ್ಲಾ ಕಾಲೇಜು ಸ್ಕೂಲು ಅಲ್ಲಿ ಎಲ್ಲವೂ ನಡೀತಿರುವಂತಹ ಈಗ ಪ್ರೆಸೆಂಟ್ ನಾರ್ಮಲಿ ಟ್ರೆಂಡಿಂಗ್ ಅಲ್ಲಿರುವಂತಹ ಡ್ರಗ್ಸ್ ಅದರ ಬಗ್ಗೆ ಒಂದು ಜನಜಾಗೃತಿಯನ್ನು ಮೂಡಿಸಬೇಕು ಅಂತ ಹೇಳಿ ಹೊರಟು ಮೊದಲನೇದಾಗಿ ನಾವು ಒಬ್ಬೊಬ್ಬರನ್ನ ಅಪ್ರೋಚ್ ಮಾಡ್ಬೇಕು ಅನ್ನೋದು. ಹಾಗೆ ನಾನು ಹೇಳಿದಾಗೆ ಧನಂಜಯ್ ಸರಿ ನಾವು ಸಹಾಯ ಇಲ್ಲದ್ರೆ ನಾವು ಇಷ್ಟು ಜನರನ್ನ ನಾವು ರೀಚ್ ಮಾಡ್ತೇವೆ, ಇಷ್ಟು ಜನರಿಂದ ನಮಗೆ ಸ್ಪಾನ್ಸರ್ ಸಿಗ್ತದೆ, ಅವರೆಲ್ಲರ ನಮಗೆ ಶಕ್ತಿಯಾಗಿ ಅವ್ರ ನಮ್ಮೊಟ್ಟಿಗೆ ಇರ್ತಾರೆ ಅಂತ ನಾವು ಯೋಚನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಅವರಿಂದಾಗಿ ನೆಕ್ಸ್ಟ್ ಅದೇ ರೀತಿ ಪ್ರವೀಣ್ ಸರ್ ಇವರು ನಮ್ಮ ಇದರ ಇಡೀ ಪ್ರೋಗ್ರಾಮಿನ ಚೇರ್ಮನ್. ಈಗ 1300 ಏನ್ ರೀಚ್ ಆಯ್ತು, ಫಸ್ಟಿಗೆ ನಾವು ಒಂದು 300 ಎಕ್ಸ್ಪೆಕ್ಟ್ ಮಾಡಿ ಒಂದು 300 ಜನಕ್ಕೆ ರೀಚ್ ಆಗಲಿ ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ. ಬಟ್ ಈಗ 1200 ರೀಚ್ ಆದಾಗ ಅದರ ಇಡೀ ಸ್ಟ್ರೆಸ್ ಅನ್ನಾಗಿರ್ಲಿ ಅಥವಾ ಅದನ್ನು ಹೇಗೆ ನೋಡ್ಕೊಳ್ಬೇಕು ಅಂತ ಆಗಿರ್ಲಿ ಅದರದ್ದೆಲ್ಲ ಜವಾಬ್ದಾರಿನ ತಗೊಂಡವರು ಪ್ರವೀಣ್ ಗೋರೆ ಸರ್. ಸೊ ಇವರು ನಿಮಗೆ ಹೇಗೆ ಅಂತ ಹೇಳಿದ್ರೆ ಲಾಸ್ಟ್ ಒಂದು 2 ದಿನ ನಾವೀಗ ರಿಜಿಸ್ಟ್ರೇಷನ್ ಅನ್ನ ಕ್ಲೋಸ್ ಮಾಡಿದಾಗ ನಿಮಗೆ ಎಲ್ಲೆಲ್ಲಿಂದ ನಾವು ಫೋನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಯ್ತು. ನಮ್ಮನ್ನೊಂದು ಸೇರಿಸಿ ನಾವೊಂದು ಜಾಯಿನ್ ಮಾಡಿಸಿ ನಾವು ಅಲ್ಲಿಂದ ಕಾಲ್ ಮಾಡ್ತಿದ್ದೇವೆ. ಅವ್ರಿಗೆ ನಮಗೆ ಆಗುದಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಅದನ್ನು ಸಮೇತ ಪಾಪ ಎಲ್ಲವನ್ನ ಹ್ಯಾಂಡಲ್ ಮಾಡಿ ಲಾಸ್ಟ್ 2 ಡೇಸ್ ಒಂದು 100+ ಕಾಲ್ ಬಂದಿರ್ಬೋದು. ಅದನ್ನೆಲ್ಲವನ್ನ ಹ್ಯಾಂಡಲ್ ಮಾಡಿ ನಮಗೆ ಒಳ್ಳೆ ರೀತಿಯಿಂದ ನಡೆಸಿಕೊಡ್ಲಿಕ್ಕೆ ಪೇಷನ್ಸ್ ಅಲ್ಲಿ ನಿಂತಿರುವ ಇದರ ಮೇನ್ ಉಸ್ತುವಾರಿ ಚೇರ್ಮನ್ ಆಗಿರೋದು ಪ್ರವೀಣ್ ಸರ್. ಅವರಿಗೆ ನಾನು ಎಲ್ಲರ ಪರವಾಗಿ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೆಕ್ಸ್ಟ್ ಇದೇ ಸಂಸ್ಥೆಯಲ್ಲಿ ಇರುವಂತಹ ನಮ್ಮೊಟ್ಟಿಗೆ ಇರುವಂತಹ ಅನುಕೂರು ಟ್ರೆಷರರ್ ಎಲ್ಲ ಸ್ಪಾನ್ಸರ್ಸ್ ಇಂದ ಬಂದ ಹಣವನ್ನು ಹಾಗೂ ರಿಜಿಸ್ಟ್ರೇಷನ್ ಅಮೌಂಟ್ ಎಲ್ಲವನ್ನು ಒಳ್ಳೆ ರೀತಿಯಲ್ಲಿ ಹ್ಯಾಂಡಲ್ ಮಾಡಿ ಅದನ್ನ ಕ್ಲೀನ್ ಆಗಿ ನೋಡ್ಕೊಳ್ತಿರೋರು ಅನುಕೂರು, ಅವ್ರಿಗೂ ನಾನು ಎಲ್ಲರ ರೀತಿಯಿಂದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ನಮ್ಮ ಸಂಘ ಸಂಸ್ಥೆಗಳಲ್ಲಿ ಮೇನ್ ಮೊದಲನೇದಾಗಿ ಎಲ್ಲರನ್ನೂ ನಾನು ಹೇಳ್ತಾ ಹೋಗ್ತೇನೆ. ಅದರ ಅಂದ್ರೆ ಇವ್ರ ಮೇಲೆ ಇವ್ರ ಕೆಳಗೆ ಅಂತಲ್ಲ, ಇವರು ತುಂಬಾ ಸಹಕಾರವನ್ನು ನೀಡಿದ್ದಾರೆ. ಸೊ ಬದುಕು ಕಟ್ಟೋಣ ಬನ್ನಿ ಸರ್, ಮೋಹನ್ ಸರ್ ಫಸ್ಟಿಗೆ ನಾವು ಈ ತರದ್ದು ವಿಷಯ ಹೇಳುವಾಗ ನಾವು ನಮ್ಮ ಕಡೆಯಿಂದ 100% ಕೊಡ್ತೇವೆ. ನಿಮ್ಗೆ ವಾಲಂಟಿಯರ್ಸ್ ಯಾರೇ ಇರಲಿ ಅವರಿಗೆಲ್ಲ ನಾವು ನಮ್ಮ ಕಡೆಯಿಂದ ಶರ್ಟ್ ಕೊಡ್ತೇವೆ. ನಿಮ್ಗೆ ಏನೇ ಸಮಸ್ಯೆ ಆಗಬಾರ್ದು. ಅದರಲ್ಲಿ ಸಮೇತ ಅವ್ರ ಹತ್ರ ಹೇಳುವಾಗ ಎಷ್ಟು ಚಂದ ಹೇಳ್ತಿದ್ರು ಅಂತ ಹೇಳಿದ್ರೆ
ಯಾವುದೇ ಕಾರಣಕ್ಕೂ ಶರ್ಟ್ ಕ್ವಾಲಿಟಿಯಲ್ಲಿ ವ್ಯತ್ಯಾಸ ಬರಬಾರ್ದು, ಒಳ್ಳೆ ರೀತಿ ಕ್ವಾಲಿಟಿ ಶರ್ಟ್ ಕೊಡ್ಬೇಕು. ಇದು ನಾವು ಮೊದಲನೇ ಸತಿ ಮಾಡ್ತಿರೋದು. ಎಲ್ಲರಿಗೂ ನಾವು ಮಾಡೋ ಉದ್ದೇಶ ಕ್ಲೀನಾಗಿ ಗೊತ್ತಾಗ್ಬೇಕು. ಮತ್ತೆ ಎಲ್ಲಿ ಸಹ ಇವ್ರು ಒಳ್ಳೆ ಶರ್ಟ್ ಕೊಡ್ಲಿಲ್ಲ ಅಥವಾ ಎಲ್ಲೋ ಕಾಟಾಚಾರಕ್ಕೆ ಮಾಡಿದ್ರು ಆಗ್ಬಾರ್ದು ಅಂತ ಹೇಳಿ ಅದನ್ನೆಲ್ಲ ಒಂದೊಂದನ್ನು ಡೀಟೇಲ್ ಅನ್ನು ಅವ್ರು ಮೆನ್ಷನ್ ಮಾಡಿ ನಮ್ಮೊಟ್ಟಿಗೆ ಅವತ್ತಿಂದ ಇವತ್ತಿನ ತನಕ ಅವರಷ್ಟು ಬಿಸಿ ಶೆಡ್ಯೂಲ್ ಅಲ್ಲಿ ಸಹ ಬಂದಿದ್ದಾರೆ. ಸೊ ಅವರಿಗೂ ಎಲ್ಲರ ಪರವಾಗಿ ನಾವು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇನ್ನು ರೊಟೇರಿಯನ್ ಸಂದೇಶ್ ಸರ್ ಅವರ ಬಗ್ಗೆ ಹೇಳ್ಬೇಕಾದ್ರೆ ಮೆಡಲ್ ಅಂತ ಬರುವಾಗ ನೋಡಿ 300 ಜನಕ್ಕೆ ನಾವು ಲೆಕ್ಕ ಇಟ್ಟದ್ದು ಆಲ್ಮೋಸ್ಟ್ 1200ರಿಂದ 1300 ಅಂತ ಬರುವಾಗ ತುಂಬಾ ದೊಡ್ಡ ಕ್ವಾಂಟಿಟಿ ಆಗ್ತದೆ. ಸೊ ಅದು ನಮ್ಗೆ ಇಲ್ಲೆಲ್ಲೋ ಹತ್ರದಲ್ಲಿ ರೀಚ್ ಮಾಡಿದ್ರೆ ನಮ್ಗೆ ಇಷ್ಟು ಟೈಮ್ ಒಳಗೆ ಬರ್ತದೆ ಅಂತ ಹೇಳಲಿಕ್ಕೆ ಆಗುದು. ಸೊ ಅದನ್ನ ಪಾಪ ಕಾಂಟ್ಯಾಕ್ಟ್ ಮಾಡಿ ಆಲ್ಮೋಸ್ಟ್ ನಾರ್ತ್ ಇಂಡಿಯಾದಿಂದ ಅದನ್ನ ಡೈರೆಕ್ಟ್ ಮಾಡ್ಕೊಂಡು ಅಲ್ಲಿಂದ ತರಿಸ್ಕೊಡೋದ್ರಿಂದ ಹಿಡಿದು ಎಲ್ಲಾ ರೊಟೇರಿಯನ್ಸ್ಗೆ ರೀಚ್ ಮಾಡಿ ಅವರು ಎಲ್ಲರ ಹತ್ರ ಸಹ ಬರ್ಬೇಕು, ನೀವು ನಮ್ಮೊಟ್ಟಿಗೆ ಇರಬೇಕು ಅಂತ ಸಹಾಯ ಮಾಡಿದ್ದಾರೆ. ಹೀಗೆ ತುಂಬಾ ವಿಷಯಗಳನ್ನ ನಮಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಸೊ ಅವರಿಗೆ ಸಮೇತ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಪ್ರೆಸಿಡೆಂಟ್ ಪೂರ್ಣಪ್ಪ ಸರ್ ಅವ್ರು ಬರ್ಬೇಕಿತ್ತು, ಅವ್ರು ಸ್ವಲ್ಪ ಬಿಸಿ ಇರೋದ್ರಿಂದ ನಮಗೆ ಇವತ್ತು ಬರಲಿಲ್ಲ. ಅವರು ಸಹ ಅಷ್ಟೇ ಎಲ್ಲ SDM ಸೊಸೈಟಿ ಅವರಾಗಿರ್ಲಿ, ಸ್ಟೂಡೆಂಟ್ಸ್ ಆಗಿರ್ಲಿ, ನಮ್ಮ ಇಡೀ ಫ್ಯಾಕಲ್ಟಿ ಆಗಿರ್ಲಿ, ಅವರೆಲ್ಲರಿಗೂ ಸಹ ಇದನ್ನ ರೀಚ್ ಮಾಡಿಸಿ ನಮಗೆ ಸ್ಟೇಡಿಯಂ ಪ್ರತಿಯೊಂದನ್ನು ನಮಗೆ ಅದರ ಪರ್ಮಿಷನ್ ಎಲ್ಲ ಸಿಗ್ಲಿಕ್ಕೆ ನಮ್ಮೊಟ್ಟಿಗೆ ಸಹಾಯ ಮಾಡಿದ್ದಾರೆ. ಅವರಿಗೂ ಎಲ್ಲರ ಪರವಾಗಿ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ನಮ್ಮ SDM ಹಾಸ್ಪಿಟಲ್ನವರು ಅವ್ರು ನಮ್ಮೊಟ್ಟಿಗೆ ಆಂಬುಲೆನ್ಸ್ ಆಗಿರ್ಲಿ, ಮೆಡಿಕಲ್ ಫೆಸಿಲಿಟಿ ಎಲ್ಲವನ್ನು ಪ್ರೊವೈಡ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಅವರಿಗೂ ಎಲ್ಲರ ಪರವಾಗಿ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಸರ್ ರಾಜೇಶ್ ಪೈ ಸರ್ ಅವರು ಸಹ ಅದೇ ರೀತಿ ಶರ್ಟ್ ಅಂತ ಬರುವಾಗ ಅಲ್ಲಿರುವ ಎಲ್ಲರ ಕಂಟೆಸ್ಟೆಂಟ್ಸಿಗೂ ಸಹ ಒಳ್ಳೆ ಶರ್ಟ್ ಅನ್ನ ಪ್ರೊವೈಡ್ ಮಾಡುವ ಅಂತ ಹೇಳಿ ಅವರು ಅವರ ಫ್ರೆಂಡ್ ಇಬ್ರು ಸಹ ನಮಗೆ ಆ ರೀತಿಯಲ್ಲಿ ತುಂಬಾ ಸಹಾಯ ಮಾಡಿದ್ದಾರೆ. ಅವರಿಗೂ ಎಲ್ಲರ ಪರವಾಗಿ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಓಷನ್ ಪರ್ಲ್ ಅವರು ನಮ್ಮ ಇಡೀ ಈಗ 1200 ಜನ ಪ್ಲಸ್ ನಮ್ಮ 200 ಜನಕ್ಕೆ ಫುಡ್ ಅದನ್ನೆಲ್ಲ ಅವರ ಕಡೆಯಿಂದಾನೇ ಬರ್ತಾ ಉಂಟು. ಸೊ ಅವರು ನಮಗೆ ಅಫಿಷಿಯಲ್ ಸ್ಪಾನ್ಸರ್ ಜೊತೆಗೆ ಫುಡ್ ಅನ್ನು ಸಮೇತ ನಾಡಿದ್ದು ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ಅವರಿಗೆ ಸಹ ನಾವೆಲ್ಲರ ಪರವಾಗಿ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ರಾಜಾರಾಮ್ ಏಜೆನ್ಸಿ ಅವರು ಬೆಳ್ತಂಗಡಿ ಅವರು ರಾಜೇಶ್ ಅವರು ನಾವು ಹೋಗಿ ಸ್ಪಾನ್ಸರ್ಶಿಪ್ ಅಂತ ಕೇಳುವಾಗ ಅವರು ಏನನ್ನು ಜಾಸ್ತಿ ಡೀಟೇಲ್ಸ್ ಅನ್ನು ಕೇಳದೆ ನಾವು ನಿಮ್ಮೊಟ್ಟಿಗೆ ಇದ್ದೇವೆ, ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ನಾವೆಲ್ಲರೂ ನಿಮ್ಗೆ ಸಾಥ್ ಕೊಡ್ತೇವೆ ಅಂತ ಹೇಳಿ ಅವರು ಸಹ ನಮ್ಮೊಟ್ಟಿಗೆ ಇದ್ದಾರೆ. ಅವರಿಗೆ ಸಹ ಎಲ್ಲರ ಪರವಾಗಿ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದ್ಮೇಲೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ರೊಟೇರಿಯನ್ ಪ್ರಕಾಶ್ ಪ್ರಭು ಅವರಿಗೆ, ಅದೇ ರೀತಿ ಆದರ್ಶ್ ಕಾರಂತ್ ಅವರಿಗೆ ಮತ್ತು ನಮ್ಮ ಆಮಂತ್ರಣವನ್ನ ಮನ್ನಿಸಿ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರಿಗೆ ಆತ್ಮೀಯವಾದಂತಹ ಅಭಿವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ನಾನು ಮರಿಬಾರದು ಹೇಳಲಿಕ್ಕೆ, ನಮ್ಮ ಈ ಇಡೀ ವ್ಯವಸ್ಥೆಯನ್ನ ಇಷ್ಟು ಸುಂದರವಾಗಿ ಆಗಿಸ್ಬೇಕು ಅಂತಾದ್ರೆ ನಮ್ಗೆ ಆಶೀರ್ವಾದ ಇರುವಂತದ್ದು ಪರಮಪೂಜ್ಯ ಡಾಕ್ಟರ್ ಬಿ ವೀರೇಂದ್ರ ಹೆಗ್ಗಡೆ. ನಾವು ಅವರನ್ನ ಮರಿಲಿಕ್ಕೆ ಸಾಧ್ಯವಿಲ್ಲ. ಈ ಕಾರ್ಯಕ್ರಮವನ್ನ ಹೋಗಿ ಮಾಡ್ತೇವೆ ಅಂತ ಅವರಲ್ಲಿ ನಾವು ಭಿನ್ನಾಹ ಮಾಡಿದಾಗ ವಂಡರ್ಫುಲ್ ಪ್ರೋಗ್ರಾಮ್ ಪೂರ ಕೇಳಿದೆ, ಮ್ಯಾರಥಾನ್ ಕೇಳಿದೆ, ಅಣ್ಣನಿಗೆ ರೈನಥಾನ್ ಅಂದ್ರು, ಉಜಿರದ ಕಲ್ಪನೆ ನೆಂಚನೆ, ಇಂಗಲ್ನ ಕಲ್ಪನೆ ನೆಂಚನೆ ಯಾವುದು ಅಂತ ಹೇಳಿ ಬೆನ್ನು ತಟ್ಟಿ ಆಶೀರ್ವಾದ ಮಾಡಿದ್ದಾರೆ. ಅವರಿಗೂ ಕೂಡ ವಿಶೇಷವಾದಂತಹ ಅಭಿವಂದನೆಗಳನ್ನ ನಾನು ಸಲ್ಲಿಸ್ತೇನೆ. SDM ಸ್ಪೋರ್ಟ್ಸ್ ನ ಮಕ್ಕಳು, ಈಗ ನೀವು ವಾಲಂಟಿಯರ್ಸ್ ಎಷ್ಟು ಜನ ಇದ್ದೀರಿ ಅಂತ ಕೇಳಿದ್ರಿ, 200 ಜನವನ್ನ ನಮ್ಗೆ ವಾಲಂಟಿಯರ್ಸ್ ಆಗಿ ನಿಂತಿರುವವರು SDM ಸ್ಪೋರ್ಟ್ಸ್ ಕ್ಲಬ್ ನ ನಮ್ಮ ಮಕ್ಕಳು, ಅವರಿಗೆ ವಿಶೇಷವಾದಂತಹ ಅಭಿನಂದನೆಯನ್ನ ನಾನು ಸಲ್ಲಿಸ್ತೇನೆ. NSS ಯೂನಿಟ್ ನ ಮಕ್ಕಳು, ನಾವು ನಿಮ್ಮ ಜೊತೆ ಇದ್ದೇವೆ ಸರ್, ನಾವು 25 ಜನ ಕೇಳಿದ್ರೆ ಅವರು 40 ಜನ ನಾವು ನಡೆಯುತ್ತೇವೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಸೊ ಎಲ್ಲರ ಸಹಕಾರವನ್ನ ಸ್ಮರಿಸಿಕೊಳ್ತಾ ಇದ್ದೇವೆ. ಎಲ್ರಿಗೂ ಕೂಡ ನಮಸ್ಕಾರಗಳನ್ನ ಸಲ್ಲಿಸ್ತಾ ಎಲ್ಲರೂ ಕೂಡ ಒಂದು ಉಪಹಾರವನ್ನ ಸ್ವೀಕರಿಸಿ ಹೋಗ್ಬೇಕು. ಉಪಹಾರ ಸ್ವೀಕರಿಸಿದವರು ಎಲ್ಲರೂ ಕೂಡ ಉಪಹಾರವನ್ನ ಸ್ವೀಕರಿಸಬೇಕು. ಎಲ್ಲರೂ ಕೂಡ ಉಪಹಾರವನ್ನ ಸ್ವೀಕರಿಸಬೇಕು ಹೇಳುವ ಮನವಿಯನ್ನ ಮಾಡ್ತಾ, ನಾಳಿನ ದಿನ ನೀವು ನಮ್ಮ ಜೊತೆ ಓಡಿ ಎಲ್ಲರೂ ಬನ್ನಿ, ನಮ್ಮ ಜೊತೆ ಭಾಗವಹಿಸಿ. ಒಂದು ದಿವಸ ಬೆಳಿಗ್ಗೆ 10:30 11 ಗಂಟೆಗೆ ಪ್ರೋಗ್ರಾಮ್ ಮುಗಿತದೆ. ಯಾವ ರೀತಿಯಲ್ಲೂ ಮತ್ತಿನ ಕಾರ್ಯಕ್ರಮಕ್ಕೆ ಡಿಸ್ಟರ್ಬ್ ಆಗುದಿಲ್ಲ ಅಂತ ಹೇಳ್ತಾ ನಿಮ್ಮೆಲ್ಲರ ಸಹಕಾರವನ್ನು ಅಪೇಕ್ಷಿಸ ಮತ್ತೊಮ್ಮೆ ಸೇರಿರುವ ಜಿಮ್ಮಿನ ಎಲ್ಲ ಇವೆಂಟ್ಸ್ ಗಳಿಗೂ ಕೂಡ ಎಲ್ಲರಿಗೂ